ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಇವತ್ತಿನ ಒಂದು ವ್ಯಾಸಂಗವನ್ನು ಪ್ರಾರಂಭ ಮಾಡೋಣ. ಹಿಂದಿನ ತಿಂಗಳು ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಭಗವಾನ್ ಬುದ್ಧರ ಬೋಧೆಗಳ ಬಗ್ಗೆ ಸ್ಥೂಲವಾಗಿ ತಿಳ್ಕೊಂಡ್ವಿ. ಮತ್ತು ಅದರ ಜೊತೆಗೆ ಶರಣಪಥ ಅಂದ್ರೇನು ಅಂತ ಹೇಳಿ ಶರಣ ಪಥದ ಬಗ್ಗೆ ತಿಳ್ಕೊಂಡ್ವಿ. ಅದೊಂದು ಧರ್ಮ ಮಾತ್ರ, ಅದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದು ಶಿವಾನುಭವ ಅಥವಾ ಅದ್ವೈತ ತತ್ವದ ಅನುಭವ. ಮತ್ತು ಶಿವಶರಣರು ತಮ್ಮ ಅನುಭವಗಳನ್ನು ಹೇಗೆ ತಿಳಿಸಿದ್ರು ಅವರು ಅಂದರೆ ಗದ್ಯದ ರೂಪದಲ್ಲಿ ತಿಳಿಸಲಿಲ್ಲ, ವಚನಗಳ ರೂಪದಲ್ಲಿ ತಿಳಿಸಿದ್ರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ವಿ. ಇವತ್ತಿಂದ ನಾವೇನು ಮಾಡೋಣ ಅಂದರೆ, ಭಗವಾನ್ ಬುದ್ಧರ ಅಷ್ಟಾಂಗ ಮಾರ್ಗದ ಒಂದೊಂದು ಮಾರ್ಗವನ್ನು ತಗೊಂಡು ಅದರ ಬಗ್ಗೆ ತಿಳ್ಕೊಂಡು, ಅದಾದ ನಂತರ ಶರಣರು ಅದರ ಬಗ್ಗೆ ಅಂದರೆ ಅಷ್ಟಾಂಗ ಮಾರ್ಗದ ಒಂದೊಂದು ಮಾರ್ಗದ ಬಗ್ಗೆ ಏನನ್ನ ವಚನಗಳಲ್ಲಿ ತಿಳಿಸ್ತಾರೆ ಅನ್ನೋ ವಿಷಯವನ್ನು ನಾವಿವತ್ತು ತಿಳ್ಕೊಳ್ಳೋಣ. ಈಗ ಸರಿಯಾದ ಮೊದಲನೆಯ ಒಂದು ಅಂಗ, ಅಷ್ಟಾಂಗ ಮಾರ್ಗದ ಅಂಗ ಅಂತಂದರೆ ಸರಿಯಾದ ದೃಷ್ಟಿ ಅಥವಾ ಸರಿಯಾದ ನಂಬಿಕೆ. ಯಾವ ರೀತಿ ನಂಬಿಕೆ ನಮ್ಮಲ್ಲಿ ಇರಬೇಕು? ಒಬ್ಬ ಸಾಧಕನಿಗೆ, ಪ್ರಾಪಂಚಿಕರಿಗೆ ಇಲ್ಲಿ ಹೇಳೋದೇ ಇಲ್ಲ, ಸಾಧಕನಾದಂಥವನು ಯಾವ ರೀತಿ ತನ್ನ ನಂಬಿಕೆಯನ್ನು ಇಟ್ಕೋಬೇಕು ಅಥವಾ ತನ್ನ ದೃಷ್ಟಿಕೋನವನ್ನು ಹೊಂದಿರಬೇಕು ಅನ್ನೋವಂಥ ವಿಷಯವನ್ನು ಇಲ್ಲಿ ಭಗವಾನ್ ಬುದ್ಧರು ತಿಳಿಸ್ಕೊಡ್ತಾರೆ. ಇದು ಭಗವಾನ್ ಬುದ್ಧರು ಬೋಧಿಸಿದ 8 ಮಾರ್ಗಗಳಲ್ಲಿ ಮೊದಲನೆಯ ಮಾರ್ಗ. ಇದನ್ನು ಇಂಗ್ಲೀಷ್ನಲ್ಲಿ ರೈಟ್ ನಾಲೆಡ್ಜ್ ಅಂತ ಕೂಡ ಹೇಳ್ತಾರೆ. ಸರಿಯಾದ ಜ್ಞಾನದ ಆಧಾರಿತವಾದಂತಹ ನಂಬಿಕೆ, ಮೂಢನಂಬಿಕೆ ಅಲ್ಲ ಇದು. ಸರಿಯಾದ ಜ್ಞಾನದ ಆಧಾರದಲ್ಲಿರುವಂತಹ ನಂಬಿಕೆ. ಆ ಜ್ಞಾನದಿಂದ ನಮಗೆ ತಿಳಿಯುತ್ತೆ ಏನದು ಸತ್ಯ ಅಂತ. ಆ ಸತ್ಯವನ್ನು ನಂಬುವಂತಹದ್ದು, ಅದಕ್ಕೆ ಸರಿಯಾದ ನಂಬಿಕೆ ಅಂತ ಹೇಳ್ತೀವಿ. ಇದನ್ನು ದೃಷ್ಟಿಕೋನ ಅಂತಲೂ ಕರಿಬೋದು. ಅಂದರೆ ನಾವು ಹೇಗೆ ನಡ್ಕೊಳ್ತೀವಿ, ನಾವು ಏನೇನು ನಂಬ್ತೀವಿ, ಇದನ್ನೇ ದೃಷ್ಟಿಕೋನ ಅಂತ ಹೇಳಿ ಕರೀತಾರೆ. ಈ ದೃಷ್ಟಿಕೋನದ ತಳಹದಿ ಯಾವುದು ಅಂದರೆ ಜ್ಞಾನ ಅಥವಾ ಅರಿವು. ಇದು ಮೊದಲನೆಯ ಹೆಜ್ಜೆ. ಕೃಷ್ಣಜಿ ಅದನ್ನೇ ಹೇಳ್ತಾರೆ ಅಲ್ವಾ, ದಿಸ್ ಈಸ್ ದಿ ಫಸ್ಟ್ ಸ್ಟೆಪ್ ಆ್ಯಂಡ್ ದಿಸ್ ಈಸ್ ದಿ ಲಾಸ್ಟ್ ಸ್ಟೆಪ್. ಅರಿವೇ ಮೊದಲು, ಅರಿವೇ ಕೊನೆ, ಅದೇ ಕೊನೆಯ ಮಾರ್ಗ ಅಂತ ಹೇಳ್ತಾರೆ ಅವರು. ಅಂದರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಅರಿವು ಅಥವಾ ಜ್ಞಾನ. ನಮ್ಮ ಎಲ್ಲ ಆಲೋಚನೆಗಳು, ಮಾತು, ಕೆಲಸ ಎಲ್ಲವೂ ಕೂಡ ನಮ್ಮ ಅರಿವಿನ ಆಧಾರದ ಮೇಲೆ ನಡೆಯುತ್ತೆ. ಯೋಚನೆ ಮಾಡಿ ನೋಡಿ, ನಾವು ಯಾವುದಾದ್ರೂ ನಂಬಬೇಕು ಅಂತಂದರೆ ನಮಗದು ಗೊತ್ತಿರಬೇಕು. ಗೊತ್ತಿದ್ದರೆ ಮಾತ್ರ ಆಲೋಚನೆಗಳು ಬರುತ್ತೆ, ಅದೇ ರೀತಿ ನಾವು ನಡ್ಕೊಳ್ತೇವೆ, ಅದೇ ರೀತಿ ಮಾತಾಡ್ತೇವೆ, ಎಲ್ಲ ಕೆಲಸಗಳನ್ನು ಆ ರೀತಿಯಾಗಿ ನಾವು ಮಾಡ್ತಾ ಹೋಗ್ತೇವೆ. ಹಾಗಾದರೆ ಇಲ್ಲಿ ಹೇಳ್ತಾರೆ, ಎಲ್ಲವೂ ಜ್ಞಾನದ ಆಧಾರದ ಮೇಲೆಯೇ ನಿಂತಿರುವಾಗ ಒಬ್ಬ ಸಾಧಕ ಅರ್ಥ ಮಾಡಿಕೊಳ್ಳಬೇಕಾದಂತಹ ಜ್ಞಾನ ಯಾವುದು, ಯಾವ ರೀತಿ ಜ್ಞಾನವನ್ನು ನಾವು ತಿಳ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾರೆ. ಏನನ್ನು ತಿಳ್ಕೊಳ್ಬೇಕು ಅಲ್ವಾ? ಮೊದಲನೇದಾಗಿ ಒಬ್ಬ ಸಾಧಕನಿಗೆ ಏನು ಗೊತ್ತಿರಬೇಕು? ಯಾಕೆಂದರೆ ಅವನ ದೃಷ್ಟಿಕೋನ ಆ ನಂಬಿಕೆಯ ಮೇಲೆ ನಿಲ್ಲಬೇಕು. ಆ ಜ್ಞಾನ ಅವನಲ್ಲಿ ಇರಬೇಕು. ಆ ಜ್ಞಾನ ಇದ್ದರೆ ನಂಬಿಕೆ ಇರುತ್ತೆ, ನಂಬಿಕೆ ಇದ್ದರೆ ದೃಷ್ಟಿಕೋನ ಸರಿಯಾಗಿರುತ್ತೆ. ದೃಷ್ಟಿಕೋನ ಸರಿಯಾಗಿದ್ದರೆ ಅವನ ಕೆಲಸ ಸರಿಯಾಗಿ ಮಾಡ್ತಾನೆ, ಮಾತು ಸರಿಯಾಗಿ ಆಡ್ತಾನೆ, ಸಾಧನೆ ಸರಿಯಾಗಿ ಮಾಡ್ತಾನೆ, ಎಲ್ಲವೂ ನಡೆಯುತ್ತೆ. ಹಾಗಾಗಿ ಏನನ್ನು ತಿಳ್ಕೊಳ್ಬೇಕು ಅವನು? ಮೊದಲನೆಯದಾಗಿ ಭಗವಾನ್ ಬುದ್ಧರು ಹೇಳ್ತಾರೆ, ಈ ಜಗತ್ತು ನಶ್ವರ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ಅದಾದ ನಂತರ ಇದು ಅನಿತ್ಯ, ಇದೆ, ಇಲ್ಲ ಅಂತ ಹೇಳಲ್ಲ, ಖಂಡಿತ ಇದೆ, ಇದು ಪ್ರಪಂಚ ಇದೆ, ಆದರೆ ಅನಿತ್ಯ ಮತ್ತು ನಶ್ವರ. ಅದನ್ನು ಖಚಿತವಾಗಿ ತಿಳಿಯಬೇಕು ಒಬ್ಬ ಸಾಧಕ. ಇಲ್ಲದೇ ಇದ್ದರೆ ಸಾಧನೆ ಮುಂದುವರಿಯೋದೇ ಇಲ್ಲ, ಪ್ರಾಪಂಚಿಕದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ಅಂದರೆ ಇರುವುದನ್ನು ಇರುವ ಹಾಗೆ ತಿಳಿಯುವುದು ಅಂತ ಕೃಷ್ಣಜಿಯವರ ಮಾತಿನಲ್ಲಿ ಹೇಳಬೇಕು ಅಂದರೆ ಇರುವುದನ್ನು ಇರುವ ಹಾಗೆ ತಿಳಿಯುವುದು ಅಂತ ಹೇಳಿ. ಅಂದರೆ ಚತುರಾರ್ಯ ಸತ್ಯಗಳನ್ನು ತಿಳಿಯುವುದು. ಯಾಕೆಂದರೆ ಈ 4 ಸತ್ಯಗಳಲ್ಲೇ ಎಲ್ಲವೂ, ಇಡೀ ಪ್ರಪಂಚದ ಬಗ್ಗೆ ತಿಳಿಸ್ಕೊಡ್ತಾರೆ ಬುದ್ಧರು. ಈ 4ರಲ್ಲೇ ಎಲ್ಲವೂ ಬಂದ್ಬಿಡುತ್ತೆ, ಚತುರಾರ್ಯ ಸತ್ಯಗಳಲ್ಲೆಲ್ಲ ಬರುತ್ತೆ. ಅದು ಇರುವುದನ್ನು ಇರುವ ಹಾಗೆ ತಿಳಿಸುವಂತಹ ಸತ್ಯಗಳು 4. ಹಾಗಾಗಿ ಈ ಅರಿವು ಅತ್ಯಂತ ಶ್ರೇಷ್ಠವಾದಂತಹ ಅವಿವೇಕವನ್ನು ತಂದುಕೊಡುತ್ತೆ ಸಾಧಕನಿಗೆ. ಹಾಗಾಗಿ ಈ ಅರಿವು ಇರಬೇಕು ಮನುಷ್ಯನಿಗೆ. ಚತುರಾರ್ಯ ಸತ್ಯಗಳ ಅರಿವು ಇರಬೇಕು. ಈ ಪ್ರಪಂಚ ಅನಿತ್ಯ ಅನ್ನೋದು ತಿಳಿದಿರಬೇಕು. ಅದರಲ್ಲಿ ನಾವು ಬಂಧಿತರಾಗಬಾರದು ಅನ್ನೋದು ಅವರಿಗೆ ಗೊತ್ತಿರಬೇಕು. ಹಾಗಾಗಿ ಅದರಿಂದ ಏನಪ್ಪ ಗೋಚರ ಆಗುತ್ತೆ ಅಂದರೆ ಪಾರಮಾರ್ಥಿಕ ಸತ್ಯ ಗೋಚರ ಆಗುತ್ತೆ.
ನಮಗೆ ಬೇಕಾದ ಅದೇ ಅಲ್ವಾ, ಬೇರೆ ಯಾವುದೂ ಬೇಕಿಲ್ಲ. ನಮಗೆ ಬೇಕಾಗಿರುವುದು ಪಾರಮಾರ್ಥಿಕ ಸತ್ಯ. ಈ ಪಾರಮಾರ್ಥಿಕ ಸತ್ಯ ಗೋಚರ ಆಗೋದು ಯಾವಾಗ ಅಂದರೆ ಅತ್ಯಂತ ಶ್ರೇಷ್ಠವಾದ ವಿವೇಕ ನಮ್ಮಲ್ಲಿ ಉದಯವಾದಾಗ. ವಿವೇಕ, ವೈರಾಗ್ಯ, ಷಟ್ ಸಂಪತ್ತು ಮತ್ತು ಪ್ರೇಮ ಅಂತ ನಾವೇ ಹೇಳ್ತೀವಲ್ವ. ಈ ವಿವೇಕ ಉದಯ ಆಗೋದು ಯಾವಾಗ ಅಂದರೆ ನಮ್ಮ ದೃಷ್ಟಿಕೋನ ಸರಿಯಾಗಿದ್ದಾಗ, ನಾವು ಧರ್ಮವನ್ನು ಅರಿತಾಗ. ಈ ಅರಿವು ಇದೆಯಲ್ಲ, ನಮಗೆ ಉಂಟಾಗುವಂತಹ ಅರಿವು 2 ರೀತಿಯ ಅರಿವಿರುತ್ತೆ. ಬುದ್ಧರ ಪ್ರಕಾರ 2 ರೀತಿಯ ಅರಿವನ್ನು ಮನುಷ್ಯ ಪಡ್ಕೊಳ್ತಾನೆ ಅಂತ ಹೇಳ್ತಾರೆ. ಯಾವುದು ಅಂದರೆ ಮೊದಲನೆಯದನ್ನು ಅವರು ಅನುಬೋಧ ಅಂತ ಹೇಳಿ ಕರೀತಾರೆ. ಅನುಬೋಧ ಅಂತಂದರೆ, ಈ ಅನುಬೋಧ ಅಂದರೆ ಯಾವುದು ಅಂತ ನೋಡೋದಾದರೆ, ನಾವು ಅರಿವು ಅಂತ ಸಾಮಾನ್ಯವಾಗಿ ಏನನ್ನು ಕರಿತೇವೆಯೋ ಆ ಜ್ಞಾನ. ಅಂದರೆ ನನಗೆಲ್ಲ ಗೊತ್ತಿರಿ, ನಮಗೆಲ್ಲ ಅರಿವಿದೆ, ನೀವು ಸುಮ್ಮನಿರಿ ಅಂತ ಹೇಳ್ಬಿಡ್ತೀವಲ್ವ, ಆ ಅರಿವು ಇಲ್ಲಿ ಹೇಳ್ತಿರೋದು. ಅಂದರೆ ನಾವು ಹಿಂದೆ ಏನೇನೋ ಅನುಭವಗಳನ್ನು ಪಡ್ಕೊಂಡಿದ್ದೇವೆ, ಇಂದ್ರಿಯದಿಂದ ಸಂಗ್ರಹ ಆಗಿದಂತಹ ಮನಸ್ಸಿನಲ್ಲಿ ಅನೇಕ ನೆನಪುಗಳಿದೆ. ಆ ಅರಿವುಗಳು ನಮಗೆ ಅದು ಇದೆ, ಅನುಭವ ಇದೆ. ಆ ನೆನಪುಗಳ ಮೊತ್ತದಿಂದ ನಾವು ಹೆಕ್ಕಿ ತೆಗೆದು ಏನನ್ನು ಮಾಡ್ತೀವಿ, ಏನನ್ನು ಹೇಳ್ತೀವಿ, ಅದನ್ನು ಈ ಅರಿವು ಅಂತ ಹೇಳ್ತಾರೆ. ಅಂದರೆ ಅನುಬೋಧ ಅಂತ ಹೇಳ್ತಾರೆ. ಇದು ಗಳಿಸಿದ ಜ್ಞಾನ, ಇದು ಒಳಗಿಂದ ಹುಟ್ಟಿದ ಜ್ಞಾನವಲ್ಲ. ಇದು ಗಳಿಸಿಕೊಂಡಂತಹ ಜ್ಞಾನ, ಅಂದರೆ ಹೊರಗಿನಿಂದ ಗಳಿಸಿದಂತಹದ್ದು. ಯಾವುದೋ ಪುಸ್ತಕ ಓದಿರ್ತೀವಿ, ಯಾರೋ ಹೇಳಿದ್ದನ್ನು ಕೇಳಿರ್ತೇವೆ, ಇನ್ನೇನನ್ನ ನೋಡಿರ್ತೇವೆ, ಇಂದ್ರಿಯಗಳಿಂದ ಅನುಭವಕ್ಕೆ ಬಂದಿರತ್ತೆ. ಈ ಎಲ್ಲವನ್ನು ಸೇರಿಸಿ ನಮ್ಮ ಮನಸ್ಸಿನಲ್ಲಿ ಏನು ಮಾಡ್ತೀವಿ, ನಾವು ನೆನಪಾಗಿ ಇಟ್ಕೊಂಡಿರ್ತೀವಲ್ಲ, ಅದರಿಂದ ಬರುತ್ತಲ್ಲ ಅದನ್ನು ಅರಿವು ಅಂತಾರೆ. ಈ ಅರಿವು ನಾಲೆಡ್ಜ್ ಅಂತ ಹೇಳಿ ನಾವು ಇಂಗ್ಲೀಷ್ನಲ್ಲಿ ಕರಿತೇವೆ. ಕೃಷ್ಣಜಿಯವರು ನಾಲೆಡ್ಜ್ ಅಂತ ಹೇಳ್ತಾಯಿದ್ರು. ಅಂದರೆ ವಸ್ತುಗಳಿಂದ ಬಾಹ್ಯವಾಗಿ ಪಡೆದಂತಹ ಅರಿವು, ಇದು ಪೂರ್ಣ ಅರಿವಲ್ಲ. ಬುದ್ಧರು ಹೇಳ್ತಾರೆ ಇದು ಪೂರ್ಣ ಅರಿವಲ್ಲ. ಹಾಗಾದರೆ ಪೂರ್ಣ ಅರಿವು ಯಾವುದು? ಅವ್ರು ಹೇಳ್ತಾರೆ ಇನ್ನೂ ಒಂದು ಅರಿವಿದೆ, ಅದು ಪಟಿವೇದ ಅಂತ ಹೇಳಿ. ಈ ಪಟಿವೇದ ನಿಜವಾದ ಅರಿವು. ಅಂದರೆ ಯಾವುದೇ ವಸ್ತುವನ್ನು ಅದು ಇರುವ ಹಾಗೆ ನೋಡುವಂತಹ ಅರಿವು. ಅಂದರೆ ಅದನ್ನು ಇರುವ ಹಾಗೆ ಇರುವಂತಹ ನೋಡೋದು, ಅದನ್ನು ಪಟಿವೇದ ಅಂತ ಹೇಳ್ತಾರೆ. ಪಟಿವೇದ ಯಾವಾಗ ಬರುತ್ತೆ? ಯಾವಾಗ ವಸ್ತುವನ್ನು ಅದು ಇರುವಂತೆ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರೆ, ನಮ್ಮ ಮನಸ್ಸು ಪರಿಪೂರ್ಣವಾಗಿ ಶುದ್ಧವಾದಾಗ. ಇಲ್ಲದಿದ್ದರೆ ಮನಸ್ಸು ತನ್ನ ಬಣ್ಣವನ್ನು ನಾವು ತಿಳ್ಕೊಳ್ಳುವ ಜ್ಞಾನದ ಮೇಲೆ ಹರಡುತ್ತೆ, ಅದರ ಪ್ರಕಾರ ನಾವು ತಿಳ್ಕೊತೀವಿ. ಅದನ್ನು ಬರೀ ನಾಲೆಡ್ಜ್ ಆಗುತ್ತೆ, ಹೊರತು ಜ್ಞಾನ ಆಗೋದಿಲ್ಲ. ಹಾಗಾಗಿ ಯಾವಾಗ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೋ, ಸಂಪೂರ್ಣ ಶುದ್ಧವಾಗೋದ್ರ ಜೊತೆಗೆ ನಿಷ್ಕಲ್ಮಶವಾಗುತ್ತೋ, ಆವಾಗ ಆ ಮನಸ್ಸು ಧ್ಯಾನಮಗ್ನವಾಗುತ್ತೆ. ಅಂದರೆ ಅದು ಮಾಡುವ ಎಲ್ಲ ಕೆಲಸದಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತೆ ಪರಿಶುದ್ಧವಾದಾಗ. ಏಕೆಂದರೆ ಅದಕ್ಕೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇರೋದಿಲ್ಲ, ಬೇರೆ ಯಾವ ಆಲೋಚನೆಯೂ ಬರೋ ಹಾಗಿಲ್ಲ, ಬೇರೆ ಇನ್ಯಾವುದರಲ್ಲೂ ಅದು ಮಗ್ನವಾಗಿಲ್ಲ, ಸ್ವಲ್ಪ ಸಂಪೂರ್ಣ ಶುದ್ಧವಾಗಿದೆ. ಅವಾಗೇನು ಮಾಡುತ್ತೆ, ಮಾನವ ಮಾಡುವ ಎಲ್ಲ ಕೆಲಸದಲ್ಲಿಯೂ ಕೂಡ ತನ್ನನ್ನು ತಾನು ಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೆ ಮನಸ್ಸು. ಆವಾಗ ಧ್ಯಾನ ಉಂಟಾಗತ್ತೆ. ಆ ಧ್ಯಾನದಿಂದ ವಿಕಾಸಗೊಂಡಂಥ ಮನಸ್ಸಿನಲ್ಲಿ ಈ ಅರಿವು ಉಂಟಾಗತ್ತೆ. ಇದು ಅಂತರಂಗದಿಂದ ಬಂದಂತಹ ಅರಿವು, ಹೊರಗಿನಿಂದ ಬಂದ ಅರಿವಲ್ಲ. ಇದನ್ನು ಭಗವಾನ್ ಬುದ್ಧರು ಸಮ್ಯಕ್ ದೃಷ್ಟಿ ಅಂದರು. ಅಂದರೆ ಸರಿಯಾದ ಜ್ಞಾನ, ಸರಿಯಾದ ದೃಷ್ಟಿಕೋನ, ಸರಿಯಾದ ನಂಬಿಕೆ ಅಂದರು. ಇದನ್ನು ವಿಸ್ಡಮ್ ಅಂತ ಹೇಳಿ ಕರಿತೇವೆ. ಅಂದರೆ ನಮ್ಮ ಒಳಗಿನಿಂದ ಉಕ್ಕುವಂತಹ ಒಂದು ಜ್ಞಾನ ಏನಿದೆ, ಆ ಜ್ಞಾನ ನಿಜವಾದಂತಹ ಜ್ಞಾನ ಅನ್ನುವಂತಹದ್ದು. ಅಂದರೆ ಸಮ್ಯಕ್ ದೃಷ್ಟಿ ಬರೋದು ಯಾವುದರಿಂದ ಅಂದರೆ ಸಮ್ಯಕ್ ಜ್ಞಾನದಿಂದ. ಸರಿಯಾದ ಜ್ಞಾನ ಯಾವುದು ಅಂತ ಹೇಳಿ ನಾವು ಇವಾಗ ಸ್ವಲ್ಪ ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಯಾವುದರಿಂದ ಸಮ್ಯಕ್ ಜ್ಞಾನ ಬರುತ್ತೆ ಅಂತ ಹೇಳಿ. ಸಮ್ಯಕ್ ಜ್ಞಾನಕ್ಕೆ ಬೇಕಾಗಿರೋದೇನು ಅಂದರೆ, ಈ ವಿಶ್ವದ ಸೃಷ್ಟಿಗೆ ಆಧಾರಭೂತವಾಗಿರುವಂತಹದ್ದು ಏಕಚೈತನ್ಯ. ಇದು ಸಮ್ಯಕ್ ಜ್ಞಾನ. ಅಂದರೆ ಅದು ಒಂದು ಚೈತನ್ಯದಿಂದಲೇ ಇಡೀ ಸೃಷ್ಟಿಯ ವಿಕಾಸವಾಗಿದೆ ಅನ್ನೋದು ಮೊಟ್ಟ ಮೊದಲನೇದಾಗಿ ನಾವು ನಂಬಬೇಕು. ಏಕೆಂದರೆ ಅದೇ ಇರುವಂತಹದ್ದು. ಸೀಕ್ರೆಟ್ ಡಾಕ್ಟರ್ನಲ್ಲಿ ಹೇಳಿರುವುದು ಬರೀ ಈ ವಿಷಯವನ್ನೇ ಹೇಳಿರುವಂತಹದ್ದು. ಹಾಗಾಗಿ ಈ ವಿಶ್ವದ ಸೃಷ್ಟಿ ಸರಿಯಾಗಿ ನಡೆಯೋದಕ್ಕೆ ಆಧಾರ ಆಗಿರೋದು ಯಾವುದು? ವಿಶ್ವದ ನಿಯಮಗಳು. ಈ ನಿಯಮಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಏನೇನು ನಿಯಮಗಳಿದೆ, ಅದರ ಪ್ರಕಾರವೇ ವಿಶ್ವದ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಮತ್ತು ಅವು ಜೀವಿತದ ವಾಸ್ತವ ಅನ್ನೋದು ನಮಗೆ ಗೊತ್ತಿರಬೇಕು. ಆ ನಿಯಮಗಳೇ ನಿಜವಾದ ನಿಯಮ. ಕರ್ಮ ನಿಯಮ ಇರ್ಬೋದು, ಪುನರ್ಜನ್ಮ ಇರ್ಬೋದು, ಗ್ರಾವಿಟೇಷನ್ ಫೋರ್ಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಕುಂಡಲಿನಿ ಇರ್ಬೋದು, ಏನೆಲ್ಲ ಫೋರ್ಸಸ್ ಇದೆ, ಅವು ಹೇಗೆ ಕೆಲಸ ಮಾಡುತ್ತೆ, ಈ ಎಲ್ಲದರ ಬಗೆಗಿನ ಅರಿವು ನಮಗಿರಬೇಕು. ಇದು ನಿಜವಾದಂತಹ ವಾಸ್ತವ.
ಇದು ವಸ್ತುಸ್ಥಿತಿ ಅದೇನೇನೆ. ಅದರಿಂದ ಈ 4 ಆರ್ಯ ಸತ್ಯಗಳಿದೆಯಲ್ಲ, ಚತುರಾರ್ಯ ಸತ್ಯಗಳು ಅಂತ ನಾವೇನು ಹೇಳ್ತೀವಿ, ಆ ಚತುರಾರ್ಯ ಸತ್ಯಗಳು ಇವೆಲ್ಲವನ್ನು ಒಳಗೊಂಡಿದೆ. ಅಂದರೆ ಸೃಷ್ಟಿಗೆ ಆ ಏಕ ಚೈತನ್ಯವೇ ಆಧಾರ, ಇದೆಲ್ಲವನ್ನು ಅದು ಒಳಗೊಂಡಿದೆ. ಇದು ಸರಿಯಾದಂತಹ ಜ್ಞಾನ. ನಾವುಗಳು ನಮಗೆ ತಿಳಿದಿಲ್ಲದೇ ಇದ್ದರೆ ಇದು ನಾವು ಎಷ್ಟೇ ವಿದ್ಯಾವಂತರಾಗಿದ್ದರೂ ಕೂಡ, ಏನೇನು ಡಿಗ್ರಿ ಗಳಿಸ್ಕೊಂಡಿರಲಿ, ಡಾಕ್ಟ್ರೇಟ್ ಆಗಿರಲಿ, ಏನೇನೆಲ್ಲ ಮಾಡಿರಲಿ ಇದ್ದರೂ ಕೂಡ ಅವಿದ್ಯಾವಂತರ ಸಮಾನ, ಅವಿದ್ಯೆಗೆ ಸಮಾನ. ಯಾಕೆಂದರೆ ಇದು ಮೂಲಭೂತವಾಗಿ ತಿಳಿಯಬೇಕಾದ ಜ್ಞಾನ. ಈ ಜ್ಞಾನ ಇಲ್ಲದಲೇ ಇದ್ದರೆ ಎಷ್ಟೇ ಪ್ರಾಪಂಚಿಕ ಓದಾಗೋದಿಲ್ಲ, ಅವರು ಅಜ್ಞಾನಿಯೇ ಆಗಿರ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಈ ಜ್ಞಾನದ ಬಗ್ಗೆ ಅಂದರೆ ವಿಶ್ವದಲ್ಲಿ ಇರುವಂತಹದ್ದು ಏಕ ಚೈತನ್ಯ, ಮತ್ತು ಆ ಏಕ ಚೈತನ್ಯವೇ ಈ ಎಲ್ಲ ಸೃಷ್ಟಿಗೂ ಕಾರಣ, ಮತ್ತು ಆ ಸೃಷ್ಟಿ ಮುನ್ನಡೆಯೋದಕ್ಕೋಸ್ಕರವಾಗಿ ಅನೇಕ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅವು ಪ್ರಕೃತಿಯ ನಿಯಮಗಳು ಅನ್ನೋ ವಿಷಯದ ಬಗ್ಗೆ. ಆದರೆ ಇದು ಸರಿಯಾದ ದೃಷ್ಟಿಕೋನ ಹೊಂದಲಿಕ್ಕೆ ಬೇಕಾದಂತಹ ಜ್ಞಾನ. ಆ ಜ್ಞಾನವನ್ನು ಬುದ್ಧರು ಹಾಗೆ ಹೇಳಿದ್ದಾರೆ. ಈಗ ಶರಣರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈ ಸೃಷ್ಟಿಗೆ ಆಧಾರಭೂತವಾಗಿದ್ದುಕೊಂಡು ಈ ಸೃಷ್ಟಿಯ ಒಳಗೂ ಮತ್ತು ಹೊರಗೂ ಇರುವಂತಹ ಏಕ ಚೈತನ್ಯದ ಬಗ್ಗೆ ಶರಣರು ಏನು ಹೇಳ್ತಾರೆ ಅಂತ ನೋಡೋಣ. ಶರಣರು ಹೇಳ್ತಾರೆ, ಎತ್ತೆತ್ತ ನೋಡಿದತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ಬಸವಣ್ಣವ್ರಿಗೆ ಏನು ಅನುಭವ ಆಗಿರುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಎಲ್ಲೆಲ್ಲಿ ನೋಡಿದ್ರೂ ಕೂಡ ಅವರಿಗೆ ಬರೀ ಆ ಏಕಚೈತನ್ಯನ ಕಾಣಿಸ್ತಾ ಇರುತ್ತೆ. ಅದನ್ನು ಕೂಡಲ ಸಂಗಮ ದೇವ ಅಂತ ಅವರು ಕರೀತಾರೆ. ಏನು ಬೇಕಾದರೂ ಕರಿಬೋದು, ಇರೋದು ಒಂದೇ ಚೈತನ್ಯ ತಾನೇ. ಹಾಗಾಗಿ ಅವ್ರಿಗೆ ಅದೇ ಕಾಣಿಸುತ್ತೆ. ಈ ಜಗತ್ತಿನ ಇಡೀ ವಿಶಾಲತೆಯಲ್ಲಿ ನಿನ್ನ ರೂಪ ಅಡಗಿದೆ ಅಂತ ಹೇಳ್ತಾರೆ ಬಸವಣ್ಣವರು. ಎಲ್ಲ ವಸ್ತುಗಳಲ್ಲಿಯೂ ನೀನೇ ಇರುವೆ, ಎಲ್ಲ ವಸ್ತುಗಳ ಚೈತನ್ಯ ರೂಪವೂ ನೀನೇ ಆಗಿರುವೆ, ನೀನು ವಿಶ್ವವ್ಯಾಪಿ ಅಂತ ಹೇಳ್ತಾರೆ. ಅಂದರೆ ಇರೋದೆಲ್ಲ ಒಂದೇ ಒಂದು ಚೈತನ್ಯ. ಆ ಚೈತನ್ಯವನ್ನು ನೋಡುವ ಅರಿವಿನ ಅಥವಾ ಜ್ಞಾನದ ದೃಷ್ಟಿ ಮನುಷ್ಯನಿಗೆ ಬರಬೇಕು. ಆಗ ಅವನು ಸಾಧಕನಾಗ್ತಾನೆ, ಮುಂದುವರಿತಾನೆ. ಆವಾಗ ಆ ದೇವರ ದರ್ಶನವೇ ಆಗಿ ಹೋಗುತ್ತೆ ಅನ್ನುವಂತಹದ್ದನ್ನು ಬಸವಣ್ಣವರು ಇಲ್ಲಿ ಹೇಳ್ತಾರೆ. ಆದರೆ ತನ್ನ ಕಣ್ಣುಗಳಿಂದ, ಮುಖದಿಂದ, ಕೈಗಳಿಂದ, ಪಾದಗಳಿಂದ ಇಡೀ ವಿಶ್ವವನ್ನು ವ್ಯಾಪಿಸಿರುವ ಸಾಕಾರ ಹಾಗೂ ನಿರಾಕಾರ ಚರಾಚರ ವಸ್ತುಗಳಲ್ಲಿಯೂ ನೀನೇ ತುಂಬಿದೆಯಾ ಅಂತಾರೆ. ಅಂದರೆ ಇಡೀ ವಿಶ್ವದ ಸಾಕಾರ ರೂಪಗಳಲ್ಲಿಯೂ ನಿರಾಕಾರ ರೂಪಗಳಲ್ಲಿಯೂ ಇರುವಂತಹದ್ದು ಆ ಏಕ ಚೈತನ್ಯವೇ. ಆ ಚೈತನ್ಯವನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳಿ ಅವರು ತಿಳಿಸ್ಕೊಡ್ತಾರೆ. ಅಂದರೆ ಆ ಒಂದು ಚೈತನ್ಯದಿಂದಲೇ ಇಡೀ ಸೃಷ್ಟಿಯಾಗಿದೆ, ಸೃಷ್ಟಿಯ ಒಳಗೂ ಆ ಚೈತನ್ಯ ಇದೆ, ಸೃಷ್ಟಿಯ ಹೊರಗೂ ಆ ಚೈತನ್ಯ ಇದೆ ಅನ್ನುವಂಥದ್ದನ್ನು ಈ ಒಂದು ವಚನದಿಂದ ನಾವು ತಿಳ್ಕೋಬೋದು. ಬಸವಣ್ಣವರು ಎಲ್ಲೆಲ್ಲೂ ಕೂಡ ಶಿವನನ್ನೇ ನೋಡುವಂತಹ ಅನುಭವ ದೃಷ್ಟಿಯನ್ನು ಅವರು ಹೊಂದಿದ್ದರು. ಹಾಗಾಗಿ ಮನೆಗೆ ಒಬ್ಬ ಕಳ್ಳ ಬಂದು ಅವರ ಪತ್ನಿಯ ಕುತ್ತಿಗೆಗೆ ಕೈ ಹಾಕ್ತಾನೆ, ಮಾಂಗಲ್ಯ ಸರ ಕಿತ್ಕೊಂಡು ಹೋಗಬೇಕು ಅಂತ. ಅವಾಗ ಅಯ್ಯೋ ದೇವರಿಗೆ ಕೈ ನೋವಾಗ್ಬಿಡುತ್ತೆ, ಬಿಚ್ಕೊಡೋ ಮೊದಲು ಅಂತ ಹೇಳ್ತಾರೆ. ಅಂದರೆ ಒಬ್ಬ ಕಳ್ಳನಲ್ಲಿಯೂ ಕೂಡ ಶಿವನನ್ನೇ ಕಂಡವರು ಅವರು. ಇವೆಲ್ಲ ನಡೆದಂತಹ ಕತೆ, ತುಂಬ ವರ್ಷಗಳೇನಾಗಿಲ್ಲ ಇದೆಲ್ಲ ನೋಡಿದ್ರು. 12ನೇ ಶತಮಾನದಲ್ಲಿ ನಡೆದಂತಹದ್ದು. ಅಂದರೆ ಅವನ ಕೈ ನೋವುಬಿಡುತ್ತೆ, ಶಿವನ ಕೈ ನೋವಾಗ್ಬಿಡುತ್ತೆ, ನೀನೇ ಬಿಚ್ಚಿ ಕೊಟ್ಬಿಡು ಅಂತ ಹೇಳಿ ಬಿಚ್ಚಿಸಿ ಕೊಡ್ತಾರೆ ಸರ. ಅಷ್ಟರ ಮಟ್ಟಿಗೆ ಅವರು ಪ್ರತಿಯೊಂದರಲ್ಲಿಯೂ ಕೂಡ ಶಿವನನ್ನು ನೋಡ್ತಾ ಇದ್ದಂಥವರು. ಹೀಗೆ ಈ ವಿಷಯವನ್ನು ಅಂಥವ್ರಿಗೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಎಲ್ಲೆಲ್ಲೂ ಕೂಡ ಶಿವನನ್ನು ಗಮನಿಸಿದಂಥವರಿಗೆ, ಏಕಚೈತನ್ಯವನ್ನು ಗಮನಿಸಿದಂಥವ್ರಿಗೆ ಮಾತ್ರ ಈ ಒಂದು ವಚನವನ್ನು ಹೇಳಲಿಕ್ಕೆ ಸಾಧ್ಯ. ಎಲ್ಲೆಲ್ಲೂ ಚೈತನ್ಯ ಅವರ ಇದು. ಇದೇ ವಿಷಯದಲ್ಲಿ ಅಕ್ಕಮಹಾದೇವಿ ಒಂದು ವಚನವನ್ನು ಹೇಳ್ತಾರೆ. ಅವರು ಹೇಳ್ತಾರೆ, ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿರುವ ಚನ್ನಮಲ್ಲಿಕಾರ್ಜುನನ ನಿಲುವನಾರು ಅರಿಯಬಾರದು ಅಂತ ಹೇಳ್ತಾರೆ. ಅಂದರೆ ಶಿವ ಹೇಗಿದ್ದಾನೆ, ಅದರ ಆ ಏಕ ಚೈತನ್ಯ, ಅದರ ಸ್ಥಿತಿ ಹೇಗಿದೆ, ಅದು ಹೇಗಿದೆ ಅನ್ನೋದನ್ನು ಅಕ್ಕ ನೋಡಿದ್ದಾರೆ ಅನ್ನೋದನ್ನು ಅಕ್ಕ ಹೇಳ್ತಾರೆ. ಈ ಭೂಮಿಯ ಒಳಗಡೆ ಇರುವ ಐಶ್ವರ್ಯದಂತೆ. ಅಂದರೆ ಇವಾಗ ನಾವು ಚಿನ್ನ, ವಜ್ರ, ಬೆಳ್ಳಿ ಏನನ್ನು ತೆಗಿಬೇಕಾದ್ರೂ ಭೂಮಿ ಒಳಗೆ ಆಗೋದು, ಅದರನ್ನು ತೆಗೆದು ಆಮೇಲೆ ಅದನ್ನು ಸಂಸ್ಕಾರ ಮಾಡಿದಾಗ ಮಾತ್ರ ಚಿನ್ನ ಆಗಲಿ, ವಜ್ರ ಆಗಲಿ, ಬೆಳ್ಳಿ ಆಗಲಿ, ಯಾವುದೇ ಲೋಹ ಆಗಲಿ ಎಲ್ಲವೂ ಸಿಗುವಂತಹದ್ದಲ್ವ.
ಹಾಗೆ ಇವ್ರು ಹೇಳ್ತಾರೆ ಭೂಮಿಯ ಒಳಗಿರುವ ಐಶ್ವರ್ಯದಂತೆ. ಅದಕ್ಕೆ ನೀವು ಒಂದಿಷ್ಟು ಸಂಸ್ಕಾರ ಮಾಡಬೇಕಾಗತ್ತೆ. ನಾವು ಏಕ್ದಮ್ ಅವನು ಎದ್ದು ಬಂದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದು ಕಾಣಬೇಕಾದ್ರೆ ನಾವು ತಯಾರಿ ನಡೆಸಿರ್ಬೇಕಲ್ಲ. ನಮ್ಮ ತಯಾರಿ ಸರಿಯಾಗಿದ್ದಾಗ ಆಗ ನೆಲದ ಮರೆಯ ನಿಧಾನ ನಮಗೆ ಕಾಣಿಸುತ್ತೆ, ಆ ಐಶ್ವರ್ಯ ನಮಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಹಣ್ಣಿನ ಒಳಗಿನ ರುಚಿಯಂತೆ. ಈಗ ನಾವು ಎಷ್ಟು ಯಾವ್ಯಾವ ರೀತಿ ಹಣ್ಣನ್ನು ತಿಂತೇವೆ, ಅದರ ರುಚಿ ಹೇಳಿ ಅಂತ ಹೇಳಿ ನೋಡೋಣ. ಯಾರಿಗಾದರೂ ಹಣ್ಣಿನ ರುಚಿಯನ್ನು ಹೇಳಲಿಕ್ಕೆ ಸಾಧ್ಯನಾ? ಭಾಳ ರುಚಿಯಾಗಿತ್ತು ಮಾವಿನ ಹಣ್ಣು ಅಥವಾ ಬಾಳೆಹಣ್ಣು ಅಂತ ಹೇಳ್ತೀವಿ ಹೊರತು ಅದು ಹೇಗಿದೆ ಅಂತ ಹೇಳಲಿಕ್ಕಾಗತ್ತಾ? ಅದೇ ರೀತಿ ಈಶ್ವರನನ್ನು ಕಂಡವರಿಗೆ ಅಥವಾ ಅವನನ್ನು ಅನುಭವಿಸಿದಂಥವರಿಗೆ ಮಾತುಗಳಿಂದ ಅವನು ಹೀಗಿದ್ದಾನೆ ಅಂತ ಹೇಳೋಕ್ಕಾಗಲ್ಲ. ಮಾತುಗಳಿಗೆ ಮೀರಿದ ಅನುಭವ ಅದಾಗಿರುತ್ತೆ. ಹಾಗಾಗಿ ಹಣ್ಣಿನ ಒಳಗಿನ ರುಚಿಯಂತೆ ಈ ದೇವರಿದ್ದಾನೆ ಅಂದರೆ ಎಲ್ಲ ಕಡೆಯೂ ಇದ್ದಾನೆ. ಹಣ್ಣಿನ ಒಳಗಿರೋ ಆ ರುಚಿ ಕೂಡ ಅವನೇ ಅಂತ ಹೇಳ್ತಾರೆ. ಕಲ್ಲು ಮಣ್ಣುಗಳಲ್ಲಿ ಬಚ್ಚಿಟ್ಟುಕೊಂಡ ಚಿನ್ನದ ರೀತಿಯಲ್ಲಿ, ಎಳ್ಳಿನ ಒಳಗಿರೋ ಎಣ್ಣೆಯ ರೀತಿಯಲ್ಲಿ. ಎಳ್ಳಿಗೆ ಒಂದಿಷ್ಟು ಸಂಸ್ಕಾರ ಮಾಡಿದರೆ, ಅದು ಗುದ್ದಿದ್ರೆ, ಅದು ಹಿಂಡಿದ್ರೆ, ಮಿಕ್ಸಿಗೆ ಹಾಕಿದ್ರೆ ಅಥವಾ ಕಾಣ ಆಡಿಸಿದ್ರೆ ಎಳ್ಳೆಣ್ಣೆ ಬರುತ್ತೆ. ಯಾಕೆಂದರೆ ಎಳ್ಳೆಣ್ಣೆ ನಾವೆಲ್ಲ ಉಪಯೋಗಿಸ್ತಾ ಇರ್ತೀವಲ್ವಾ. ಆ ಎಳ್ಳಿನಲ್ಲಿ ಎಣ್ಣೆ ಇದೆ ಅಂತ ಹೇಳಿದ್ರೆ ನಂಬಕ್ಕಾಗತ್ತಾ? ಆಗಲ್ಲ. ಆದರೆ ಆ ಎಳ್ಳಲ್ಲಿ ಎಣ್ಣೆ ಇರೋದು ನಮಗೆ ಗೊತ್ತಿದೆ. ಆ ರೀತಿಯಾಗಿ ಹೇಳ್ತೆ. ಅದೇ ರೀತಿ ಮರದ ಒಳಗೆ ಇರುವ ಬೆಂಕಿಯ ತೇಜಸ್ಸಿನಂತೆ ಅದು. ಮರ ಹಾಗೆ ನೋಡಿದ್ರೆ ಯಾವ ತೇಜಸ್ಸು ಕಾಣೋದಿಲ್ಲ. ಅದಕ್ಕೆ ಸ್ವಲ್ಪ ಬೆಂಕಿ ಕೊಟ್ಟು ನೋಡಿ, ಆ ಬೆಂಕಿಯಲ್ಲಿ ಉರಿದಾಗ ಎಷ್ಟು ಕೆಂಡ, ಎಷ್ಟು ದಗದಗಿಸ್ತಾ ಇರುತ್ತಲ್ಲ, ಆ ತೇಜಸ್ಸು ಇಷ್ಟೊಂದಿರುತ್ತೆ. ಆ ರೀತಿಯಲ್ಲಿ ಈಶ್ವರ ಇಡೀ ಪ್ರಪಂಚದಲ್ಲಿದ್ದಾನೆ ಅಂತ ಹೇಳ್ತಾರೆ. ಭಾವದ ಮರೆಯಲ್ಲಿಪ್ಪ ಬ್ರಹ್ಮನಂತೆ ಅಂದರೆ ಈಗ ಎಲ್ಲವೂ ನಮ್ಮ ಭಾವನೆ ಮಾತ್ರವೇ ಅಲ್ವಾ. ಬ್ರಹ್ಮನನ್ನು ಅರಿಬೇಕಾದ್ರೆ, ಏನನ್ನು ಅರಿಬೇಕಾದ್ರೂ ನಮ್ಮ ಭಾವದ ಮರೆಯಲ್ಲಿದ್ದಾನೆ ಅವನು ಅಂತ ಹೇಳ್ತಾರೆ. ಅದರ ಚಾಲನಾ ಶಕ್ತಿಯೇ ಅಂದರೆ ಪ್ರತಿಯೊಬ್ಬರ ಭಾವನೆಯ ಹಿಂದೆ, ಮನಸ್ಸಿನ ಹಿಂದೆ, ನಮ್ಮಗಳ ಶರೀರದ ಹಿಂದೆ, ಇಡೀ ಪ್ರಪಂಚದ ಹಿಂದೆ, ಎಲ್ಲ ಸೃಷ್ಟಿಯ ಹಿಂದೆ ಇರುವ ಚಾಲನಾ ಶಕ್ತಿ. ಆ ಚಾಲನಾ ಶಕ್ತಿಯೇ ಶಿವ ಅಂತ ಹೇಳ್ತಾರೆ. ಅದನ್ನು ಶರಣರು ಆ ಚೈತನ್ಯಕ್ಕೆ ಶಿವ ಅಂತ ಹೆಸರಿಟ್ಟರು. ಶಿವ ಅನ್ನುವ ಸಂಸ್ಕೃತ ಪದದ ಅರ್ಥ ಮಂಗಳಕರ ಅಂತ ಅಷ್ಟೇ, ಬೇರೆ ಏನೂ ಅಲ್ಲ. ಅಂದರೆ ಎಲ್ಲವೂ ಮಂಗಳಕರವಾಗಿರುವಂತಹ ಒಂದು ಚೈತನ್ಯ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದೆ. ಅದರ ಒಳಗೂ ಇದೆ, ಅದರ ಹೊರಗೂ ಇದೆ ಅನ್ನುವಂತಹದ್ದು ಇಲ್ಲಿ ಹೇಳುವಂತಹ ಒಂದು ಅರ್ಥ. ಈ ಚೈತನ್ಯದಿಂದ ಜಗತ್ತಿನ ಸೃಷ್ಟಿ ಆಗಿದೆ ಅನ್ನೋದಕ್ಕೆ ಅಕ್ಕ ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ತನ್ನ ವಿನೋದಕ್ಕೆ ತಾನೇ ಸೃಜಿಸಿದ ಸಕಲ ಜಗತ್ತನ್ನು, ತನ್ನ ವಿನೋದಕ್ಕೆ ತಾನೇ ಸುತ್ತಿದ, ಅದಕ್ಕೆ ಸಕಲ ಪ್ರಪಂಚವನ್ನು ಸುತ್ತಿ ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದನು. ಅನಂತ ಭವ ದುಃಖಗಳಲ್ಲಿ ಇಂತೆನ್ನ ಚನ್ನಮಲ್ಲಿಕಾರ್ಜುನನೆಂಬ ಪರಶಿವನು ತನ್ನ ಜಗದ್ವಿಲಾಸ ಸಾಕಾದೊಡೆ ಮತ್ತೆ ತಾನೇ ಪರಿವನು ಅದರ ಮಾಯಾವಿಲಾಸವನು ಅಂತ ಹೇಳ್ತಾರೆ. ಅಂದರೆ ಪರಶಿವ ಆ ಚೈತನ್ಯ ಇದೆಯಲ್ಲ, ಅದು ಜಗತ್ತನ್ನು ಸೃಷ್ಟಿ ಮಾಡ್ತು. ಸೃಷ್ಟಿ ಯಾಕೆ ಮಾಡ್ತು? ಒಂದು ವಿನೋದ. ಅದಕ್ಕೆ ವಿನೋದ, ತಾನು ಒಂದಿದ್ದೆ ಏಕ ಬೇಡ, ನನಗೆ ಅನೇಕವಾಗಬೇಕು ಅನ್ನೋ ಭಾವನೆ ಬಂತು ಅದರಲ್ಲಿ. ತಕ್ಷಣ ವಿನೋದ, ಇಡೀ ಸೃಷ್ಟಿಯ ಒಂದು ಇದಾಯಿತು. ತನ್ನ ವಿನೋದಕ್ಕೆ ಇದನ್ನೆಲ್ಲ ಮಾಡಿ ಅದೇ ವಿನೋದಕ್ಕೆ ಸಕಲ ಪ್ರಪಂಚವನ್ನು ಸುತ್ತಿ ಹಾಕಿದ. ಅಂದರೆ ಪ್ರಕೃತಿ ಅದರೊಂದಿಗೆ ಸೇರ್ಕೊಂತು. ಪ್ರಕೃತಿ ಸೇರ್ತು ಅಂದ್ರೇನೋ, ಇಡೀ ಪ್ರಪಂಚ ಹುಟ್ಟಿತು. ನಮ್ಮ ಪ್ರಪಂಚ ಯಾವುದು? ಪ್ರಕೃತಿಯಲ್ಲಿಯೇ ಇರುವ ಎಲ್ಲವನ್ನು ಅನುಭವಿಸುವ ಈ ಒಂದು ನಮ್ಮ ಪ್ರಪಂಚ, ನಮಗೆ ಗೊತ್ತಿರುವಂತಹ ಪ್ರಪಂಚ. ಈ ಜಗತ್ತಿಗೆ ಸಕಲ ಪ್ರಪಂಚವನ್ನು ಶಿವನೇ ಸುತ್ತದಂತೆ, ಬೇರೆ ಯಾರು ಸುತ್ತಲಿಲ್ಲ. ಅಂದರೆ ಪ್ರಕೃತಿ ಬೇರೆ, ಶಿವ ಬೇರೆ ಅಲ್ಲ. ಪ್ರಕೃತಿ ಪುರುಷ ಎರಡೂ ಒಂದೇ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ತನ್ನ ಜಗತ್ತಿಗೆ, ತನ್ನ ವಿನೋದಕ್ಕಾಗಿ ಆ ಜಗತ್ತಿಗೆ ಸಕಲ ಪ್ರಪಂಚವನ್ನೇ ಸುತ್ತದ. ಪ್ರಪಂಚ ಅಂದ್ರೇನು? ನಿಜವಾಗಿ ನಾವು ಯೋಚನೆ ಮಾಡೋಕ್ಕೆ ಹೋದರೆ ಪ್ರಪಂಚ ಅಂದರೆ ನಾನು, ನನ್ನದು, ಎಲ್ಲವೂ ನನ್ನದು. ಆ ಭಾವನೆಯೇ ನಮ್ಮನ್ನು ಈ ಪ್ರಪಂಚಕ್ಕೆ ಬಂಧನಕ್ಕೆ ಒಳಗಾಗುತ್ತೆ. ನಮ್ಮ ಪ್ರಪಂಚ ನಿಂತಿರೋದೇ ಎರಡು ವಿಷಯದ ಮೇಲೆ, ಒಂದು ನಾನು, ಒಂದು ನನ್ನದು. ಹೀಗಾಗಿ ಎರಡು ವಿಷಯದ ಮೇಲೆ ಇರುವಾಗ ಈ ಪ್ರಪಂಚಕ್ಕೆ ನಾವು ಬಂದ ನಂತರ ಏನಾಗುತ್ತೆ? ಅನಂತ ದುಃಖ. ಆ ದುಃಖದ ಸುಳಿಯಲ್ಲಿ ಸಿಗಾಕ್ಕೊಳ್ತೇವೆ. ಯಾಕೆಂದರೆ ಇದು ನಾನು, ಉಳಿದಿದ್ದು ಇದೆಲ್ಲ ನಂದು. ಇದಕ್ಕೆ ಸಿಕ್ಕಾಕೊಂಡಾಗ ಕರ್ಮ ನಿಯಮ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಕರ್ಮ ನಿಯಮ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಪುನರ್ಜನ್ಮ ಬೇಕೇ ಬೇಕು. ಯಾಕೆಂದರೆ ಅದನ್ನು ಒಂದೇ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಹಾಗಾಗಿ ಈ ನಾನು ನನ್ನದು ಅನ್ನುವುದರಿಂದ ಇಡೀ ಭವಬಂಧನ ಪ್ರಾರಂಭ ಆಯಿತು, ಮಾಯೆ ಅನ್ನೋದು ಪ್ರಾರಂಭ ಆಯಿತು. ಆವಾಗ ಭವ ತುಂಬಿ ಬರ್ತದೆ, ದುಃಖ ಬರುತ್ತೆ, ಸುಖ ಬರುತ್ತೆ, ಏನೆಲ್ಲ ಬರುತ್ತೆ, ಎಲ್ಲವೂ ಆಗತ್ತೆ.
ಹಾಗಾಗಿ ಎಲ್ಲ ದುಃಖವೂ ಕೂಡ ನಾನು ನನ್ನದು ಅನ್ನೋದರ ಸುತ್ತುವಂತಹ ವಿಷಯ. ಎಲ್ಲವೂ ಅಷ್ಟೇ ನಾನು ನಂದು ಅಂತ ಸುತ್ತ ಹಾಕ್ಕೊಂಡಿದ್ದಕ್ಕೆ ನಾವು ಪ್ರಪಂಚ ಅಂತ ಹೇಳಿ ಕರಿತೇವೆ. ಹೀಗೆಲ್ಲ ಆದ ಮೇಲೆ ತನ್ನ ಈ ವಿಲಾಸ ಸಾಕಾದರೆ ಅವನಿಗೆ ಒಂದು ಟೈಮ್ ಕೊಡ್ತಾರಲ್ಲ, ಆ ಟೈಮ್ನಲ್ಲಿ ಅವನಿಗೆ ಅದು ಸಾಕಾಗುತ್ತೆ. ಆ ಸಾಕಾದಾಗ ಏನು ಮಾಡ್ತಾನೆ, ಅವನು ನಮ್ಮಲ್ಲಿನ ಮಾಯೆಯನ್ನು ಕಿತ್ತಾಕ್ತಾನೆ. ಅಂದರೆ ನಮ್ಮಲ್ಲಿ ಮಾಯೆ ಹೋಗಲಿಕ್ಕೆ ಕೂಡ ನಾವು ಒಂದು ಸಿದ್ಧತೆಯನ್ನು ಗಳಿಸ್ಕೋಬೇಕು. ಬರೀ ಸಿದ್ಧತೆ ಗಳಿಸ್ಕೊಂಡ್ರೆ ಸಾಕಾಗಲ್ಲ, ಅವನಿಗೆ ಅದು ಸಾಕು ಅನ್ನಿಸ್ಬೇಕು. ಸಾಕು ಇವ್ರದ್ದು ಅಂತ. ಅವಾಗೇನು ಮಾಡ್ತಾನೆ, ನಮ್ಮಲ್ಲಿನ ಮಾಯೆಯನ್ನು ಅವನು ಪರಿಹರಿಸ್ಬಿಡ್ತಾನೆ, ಕಿತ್ತಾಕ್ಬಿಡ್ತಾನೆ ಅಂತ ಹೇಳ್ತಾರೆ. ಆಗ ನಾವು ಭವದಿಂದ ಮುಕ್ತರಾಗ್ತೀವಿ. ಆವಾಗ ಭವದಿಂದ ಬಿಡುಗಡೆಯಾಗಿ ಸ್ವತಂತ್ರವನ್ನು ಪಡ್ಕೊಳ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕ ಸಾಧನೆ ಮಾಡಬೇಕಾಗತ್ತೆ, ಮತ್ತು ನಾವು ಕಾಯಬೇಕಾಗತ್ತೆ. ಸಾಧನೆ ಮಾಡಿ ಇನ್ನು ನಿನ್ನ ಕೈಲಿದೆ, ನಾನು ಸಿದ್ಧವಾಗಿದ್ದೇನೆ ಅಂತ ಅಷ್ಟೇ ಹೇಳಿದಾಗ ಅವನು ಯಾವಾಗ ಬೇಕೋ ಆವಾಗ ನಮ್ಮ ಮಾಯೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತಾನೆ. ಆವಾಗ ದೇವರ ಅರಿವು ನಮಗಾಗತ್ತೆ, ಈ ಸೃಷ್ಟಿಯ ಅರಿವು ನಮಗಾಗತ್ತೆ, ಏಕಚೈತನ್ಯವನ್ನು ಎಲ್ಲೆಲ್ಲೂ ಕಾಣುವಂತಹ ಶಕ್ತಿ ನಮಗೂ ಕೂಡ ಬರುತ್ತೆ ಅನ್ನುವಂಥದ್ದನ್ನು ಅಕ್ಕ ಇಲ್ಲಿ ಹೇಳ್ತಾರೆ. ನಂತರ ದೇವರ ಇರವನ್ನು ಅರಿತ ನಂತರ ಮಾನವ ದಿವ್ಯ ಮಾನವನಾಗ್ತಾನೆ. ಅದಕ್ಕೆ ಪೂರಕವಾಗಿ ದಿವ್ಯ ದೃಷ್ಟಿಯನ್ನು ಕೂಡ ನಾವು ಹೊಂದಿರಬೇಕಾಗತ್ತೆ. ಅದನ್ನು ಬಸವಣ್ಣವರು ಮುಂದಿನ ಒಂದು ವಚನದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ, ಹೇಗೆ ದಿವ್ಯ ದೃಷ್ಟಿ ಇರುತ್ತೆ ಅವನು ದಿವ್ಯ ಮಾನವ ಆದಾಗ ಅಂತ ಹೇಳಿ ಅವ್ರು ಹೇಳ್ತಾ, ಚಂದ್ರನ ಶೈತ್ಯದಲ್ಲೂ ಬೆಳೆವ ಕಾಯಕ್ಕೆ ಬೆಳದಿಂಗಳು ಬಯಸುವ ಹಂಗೆ ಕೈಯ, ಶರಣರ ಸಂಘದಲ್ಲಿದ್ದು ಶಿವನ ಬೇಡುವ ಹಂಗೆ ಕೈಯ, ಕೂಡಲ ಸಂಗನ ಶರಣರು ಬಂದು ತಮ್ಮವನೆಂದಳೆ ಸಾಲದೆ ಅಯ್ಯ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಹೇಳ್ತಾರೆ, ಈಗ ನಾವೆಲ್ಲ ನೋಡ್ತೀವಿ ರಾತ್ರಿ, ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನ ನೋಡಿದ್ರೆ ಅಲ್ಲಿ ಒಂದು ಜಿಂಕೆ, ಒಂದು ಎರಡು ಜಿಂಕೆ ಇದ್ದಂಗೆ ಅನಿಸುತ್ತೆ ನಮಗೆ. ಇವರು ಶರಣರು ಅದನ್ನು ಹೇಳ್ತಾರೆ, ಚಂದ್ರನಲ್ಲಿ ಜಿಂಕೆ ಇದೆ, ಅದಕ್ಕೆ ಅದು ಬೆಳದಿಂಗಳನ್ನು ಪ್ರತ್ಯೇಕವಾಗಿ ನಾವು ಭೂಮಿಯಿಂದ ಕೊಡಬೇಕಾಗಿಲ್ಲ. ಯಾಕೆಂದರೆ ಅದು ಇರೋದೇ ಬೆಳದಿಂಗಳಲ್ಲಿ. ಅಂದರೆ ಚಂದ್ರನ ಮೇಲೆ ಇರುವಂತಹ ಜಿಂಕೆಗೆ ಬೆಳದಿಂಗಳು ಅಲ್ಲಿಯೇ ಇರುವಂತಹದ್ದು, ಬೇರೆ ಕಡೆಯಿಂದ ನಾವು ಬೆಳದಿಂಗಳನ್ನು ಅದಕ್ಕೆ ಕೊಡಬೇಕಾಗಿಲ್ಲ, ಬೆಳದಿಂಗಳನ್ನು ಪ್ರತ್ಯೇಕವಾಗಿ ನೀಡಬೇಕಾಗಿಲ್ಲ. ಹಾಗೆಯೇ ಶರಣರ ಸಂಘದಲ್ಲಿರುವ ಸಜ್ಜನರಿಗೆ ಶಿವನನ್ನು ಕುರಿತು ಪ್ರತ್ಯೇಕವಾದ ಕಾತರವೇ ಬೇಡ ಅಂತಾರೆ. ಯಾರ್ಯಾರು ಶರಣರ ಸಂಘದಲ್ಲಿರ್ತಾರೋ, ಈಗ ಇದನ್ನು ಸತ್ಸಂಗ ಅಂತ ಕರಿತೇವಲ್ವ, ಎಲ್ಲರೂ ಕುಳಿತಿರುವಂತಹ ಸಂಘ ಸತ್ಸಂಗ. ಇದು ಇಲ್ಲಿ ನಡೆಯೋದು ಬರಿಯ ಶಿವನ ಚಿಂತನೆ ಅಥವಾ ಏಕಚೈತನ್ಯದ ಚಿಂತನೆ ಮಾತ್ರ, ಅಂದರೆ ಆಧ್ಯಾತ್ಮದ ಚಿಂತನೆ ಮಾತ್ರ ಇಲ್ಲಿ ನಡೆಯುವಂತಹದ್ದು. ಇಂತಹ ಕಡೆ ಸಪರೇಟಾಗಿ ನಾನು ದೇವರನ್ನು ಜ್ಞಾಪಿಸ್ಕೊಳ್ತೀನಿ, ಜಪ ಮಾಡ್ತೀನಿ ಅನ್ನೋದು ಬೇಕಾಗೇ ಇಲ್ಲ. ಯಾಕೆಂದರೆ ಸತ್ಸಂಗದಲ್ಲಿದ್ದೀರಾ ನೀವು ಅಂತ ಹೇಳ್ತಾರೆ. ಸಜ್ಜನರಿಗೆ ಶಿವನನ್ನು ಕುರಿತು ಪ್ರತ್ಯೇಕವಾದ ಕಾತರ ಬೇಕಾಗಿಲ್ಲ. ಯಾಕೆಂದರೆ ಶರಣರ ದಿವ್ಯವಾದ ದೇಹದಿಂದ ಹೊರಡುವ ಪ್ರಭಾವಲಯದ ಪರಿಧಿಯಲ್ಲಿ ಎಲ್ಲರಿಗೂ ದಿವ್ಯ ಸ್ಥಿತಿ ಬಂದೇ ಬರುತ್ತೆ ಅಂತಾರೆ. ಅಂದರೆ ಒಬ್ಬ ಧ್ಯಾನಿಯಾದವನು ಅಥವಾ ಒಬ್ಬ ಜೀವನ್ಮುಕ್ತ ಅಥವಾ ಒಬ್ಬ ದೀಕ್ಷಿತ, ಅವನ ಹತ್ತಿರ ಇರುವಂತಹ ಅವನ ಶರೀರದಿಂದ ಹೊರಡುವ ಆ ವೈಬ್ರೇಷನ್ಸ್ ಏನಿದೆ, ತರಂಗಗಳೇನಿದೆ, ಅದರ ಪರಿಧಿಯಲ್ಲಿ ನಾವಿದ್ದರೆ ಸಾಕು, ನಮಗೆ ಅವನ ಜ್ಞಾನ ಮುಟ್ಟುತ್ತೆ ಅಂತ ಹೇಳ್ತಾರೆ. ಅಂದರೆ ಸತ್ಸಂಗದ ಮಹತ್ವವನ್ನು ಎಷ್ಟು ಹೇಳ್ತಾರೆ ಇಲ್ಲಿ ಅಂದರೆ, ಅದಕ್ಕಾಗಿಯೇ ನಾವು ಜ್ಞಾನಿಗಳ ಸಮೀಪದಲ್ಲಿ ಇರಬೇಕು ಅಂತ ಹೇಳುವಂಥದ್ದು. ಜ್ಞಾನಿಗಳ ತಿಳಿದವರ ವಿದ್ಯಾವಂತರು ಅಂದರೆ ಪ್ರಾಪಂಚಿಕ ವಿದ್ಯೆ ಎಲ್ಲ ಹೇಳ್ತಿರೋದು, ಜ್ಞಾನ ಪಡೆದಂತಹವರ ಸನಿಹದಲ್ಲಿ ನಾವಿದ್ದರೆ ಕೂಡ ಅದು ನಮಗೆ ತುಂಬ ಸಹಾಯ ಮಾಡುತ್ತೆ. ಯಾಕೆಂದರೆ ಅವರಲ್ಲಿನ ದೇಹದ ಆ ವೈಬ್ರೇಷನ್ಸ್ ಏನಿರುತ್ತೆ, ಅವರ ಸೂಕ್ಷ್ಮ ದೇಹಗಳ ವೈಬ್ರೇಷನ್ ಏನಿರುತ್ತೆ, ಅದು ನಮಗೆ ಟಚ್ ಆಗುತ್ತೆ. ಆಗ ಅವರ ಆರಾಗೆ ನಾವು ಬರ್ತೇವೆ. ಅವಾಗೇನಾಗುತ್ತೆ, ನಮ್ಮಲ್ಲಿ ಕೂಡ ಪ್ರಗತಿ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ಶಿವಶರಣರ ಸಹವಾಸವೇ ಸಾಕು, ನಿಮಗೆ ಶಿವನನ್ನು ಸಪ್ರೇಟಾಗಿ ನೀವು ಜ್ಞಾಪಿಸ್ಕೊಳ್ಬೇಕು ಅಂತ ಏನೂ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಸಾಕ್ಷಾತ್ಕಾರಕ್ಕೆ ಇಷ್ಟೇ ಸಾಕು. ಅಂದರೆ ನೀವು ಸಾಧನೆ ಮಾಡ್ತಾ ಒಬ್ಬ ಸಾಧಕನ ಜೊತೆಗಿರೋದು ಅಂದರೆ ಏನು? ಹಿಂದೆ ಎಲ್ಲ ಶಂಕರಾಚಾರ್ಯರಾಗಲಿ ಅನೇಕ ಋಷಿ ಮುನಿಗಳಾಗಲಿ ಅವರುಗಳು ಎಲ್ಲಾದರೂ ಹೋಗುವಾಗ ಅವ್ರ ಹಿಂದೆ ಸಾಕಷ್ಟು ಜನ ಹೋಗ್ತಾ ಇರ್ತಾರೆ. ಯಾಕೆ ಜೊತೆಲಿ ಹಾಗೆ ಹೋಗ್ತಾರೆ ಶಿಷ್ಯಂದಿರು? ಅದಕ್ಕೆ ಕಾರಣ ಇಷ್ಟೇ, ಅವರ ಜೊತೆಗಿದ್ದಾಗ ಆ ಜ್ಞಾನದಲ್ಲಿ ಅವರಿಗೂ ಪಾಲು ಸಿಗುತ್ತೆ. ಅಂದರೆ ಅವರು ಕೂಡ ಜ್ಞಾನವಂತರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಶೀಘ್ರವಾಗಿ ಅವರ ಸಾಧನೆ ಫಲವನ್ನು ಕೊಡುತ್ತೆ. ಮತ್ತು ಸರಿಯಾದ ಸಾಧನೆ ಏನು ಅನ್ನೋದನ್ನು ಅವರು ನೋಡಿ ಕಲಿತಾರೆ. ಅವ್ರು ಹೇಳಿದ್ದನ್ನು ಕಲಿಯೋದಲ್ಲ, ಹೇಳಿದ್ದನ್ನು ಕಲಿಯೋಕ್ಕಿಂತ ಅವರನ್ನು ಗುರುವನ್ನು ನೋಡಿ ಕಲಿತಾರೆ. ನೋಡಿ ಕಲಿಯೋದ್ರ ಜೊತೆಗೆ ಅದರಂತೆ ಗುರುವಿನಂತೆಯೇ ಅವರು ಮಾಡ್ತಾರೆ. ಗುರುವಿನಂತೆ ಮಾಡೋದ್ರಿಂದ ಏನಾಗುತ್ತೆ, ಅವರ ಸಾಧನೆ ಶೀಘ್ರವಾಗಿ ಫಲ ಕೊಡುತ್ತೆ. ಶೀಘ್ರ ಫಲ ಕೊಡುತ್ತೆ ಅಂದ್ರೇನು, ಅವರು ಬೇಗ ಜೀವನ್ಮುಕ್ತರಾಗ್ತಾರೆ. ಹಾಗಾಗಿ ಗುರುವಿನ ಜೊತೆಗಿರುವಂತಹದ್ದು ಅಥವಾ ಈ ರೀತಿಯ ಜೀವನ್ಮುಕ್ತರ ಅಥವಾ
ಇಂತಹ ಜ್ಞಾನಿಗಳ ಜೊತೆ ಇರುವಂತಹದ್ದು ಬಹಳ ಉಪಯೋಗಕರ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾರೆ ಅಣ್ಣ ಅವರು. ಅದನ್ನೇ ಸತ್ಸಂಗ ಅಂತ ನಾವು ಕರೆಯೋದು. ಮಾನವ ದಿವ್ಯ ಮಾನವನಾಗೋದಕ್ಕೆ ಎಲ್ಲ ಮಾನವರದಲ್ಲಿಯೂ ಕೂಡ ದೇವರನ್ನು ಕಾಣುವ ಒಳಗಣ್ಣನ್ನು ಪಡ್ಕೊಳ್ಳೇಬೇಕಾಗತ್ತೆ. ಈಗ ನಮ್ಮ ಹೊರಗಿನ ಕಣ್ಣಿನಿಂದ ನೋಡಿದ್ರೆ ಎಲ್ಲವೂ ಬೇರೆ ಬೇರೆ, ಒಳಗಣ್ಣಿನಿಂದ ನೋಡಿದಾಗ ಎಲ್ಲರಲ್ಲಿಯೂ ಇರುವ ಚೈತನ್ಯ ಎದ್ದು ಕಾಣುತ್ತೆ ಅಲ್ವಾ. ಅದನ್ನು ಹೇಳ್ತಾರೆ, ಆ ಕಣ್ಣನ್ನು ಪಡ್ಕೊ ನೀನು, ಆವಾಗ ಪ್ರತಿಯೊಬ್ಬರಲ್ಲಿಯೂ ಕೂಡ ಆ ಚೈತನ್ಯವನ್ನು ನೀನು ನೋಡಬಲ್ಲೆ ಅಂತ ಹೇಳ್ತಾರೆ. ಅದನ್ನೇ ಎಲ್ಲರಿಗೂ ಕೂಡ ಆ ಒಳಗಣ್ಣು ಬರಬೇಕು ಅಂತ ಹೇಳಿ ಬಸವಣ್ಣ ಅವ್ರು ಹೇಳ್ತಾರೆ. ಇದು ಅನುಭಾವ ಅಂತ ಹೇಳಿ ಶರಣರ ಪರಿಭಾಷೆಯಲ್ಲಿ ಹೇಳುವಂತಹದ್ದು. ಎಲ್ಲರೂ ಅನುಭಾವಿಗಳಾಗಲೇಬೇಕು ಅನ್ನುವಂತಹದ್ದು ಬಸವಣ್ಣನವರ ಇಚ್ಛೆಯಾಗಿತ್ತು. ಅಲ್ಲಮ ಪ್ರಭುಗಳ ಒಂದು ವಚನವನ್ನು ನೋಡ್ತಾ ಹೋಗೋಣ. ಎಷ್ಟು ವಿಷಯಗಳನ್ನು ವಚನಗಳಲ್ಲಿ ತಿಳಿಸ್ತಾ ಹೋಗ್ತಾರೆ ಅಂದರೆ ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ವಚನಗಳಿದೆ. ಅದರಲ್ಲಿ ಕೆಲವನ್ನು ಮಾತ್ರ ಆರಿಸಿ ತಮ್ಮ ಮುಂದೆ ಇಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಸರಿಯಾದ ನಂಬಿಕೆ ಅಥವಾ ಸರಿಯಾದ ದೃಷ್ಟಿಯ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ಅಲ್ಲಮ ಪ್ರಭು ಈ ಎಲ್ಲ ಶರಣರ ಬಳಗಕ್ಕಿಂತ ಬಹಳ ಮಿಗಿಲಾದಂಥವರು. ಅವರು ಬಹಳ ಬೇಗ ಶಿವ ಸಾನ್ನಿಧ್ಯವನ್ನು ಪಡೆದಂತಹ ಜೀವನ್ಮುಕ್ತರಾಗಿದ್ದಂಥವರು. ಹಾಗಾಗಿ ಅವರ ಸಂಘದಲ್ಲಿ ಇಡೀ ಶರಣಗಣ ಬಹಳ ವೇಗವಾಗಿ ತಮ್ಮ ಸಾಧನೆಯನ್ನು ಮುಂದುವರಿಸ್ಕೊಂಡು ಹೋದರು. ಅವ್ರು ಹೇಳ್ತಾರೆ, ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲದೆ, ಬೀಜದೊಳಗಣ ವೃಕ್ಷ ಉಲಿಯಬಲ್ಲದೆ, ತೋರಲಿಲ್ಲಾಗಿ ಬೀರಲಿಲ್ಲಾರಿಗೆಯೂ ಗುಹೇಶ್ವರನಿಂದ ನಿಲ್ಲುವ ಅನುಭಾವ ಸುಖಿ ಬಲ್ಲ ಅಂತ ಹೇಳ್ತಾರೆ. ಅಂದರೆ ಕಲ್ಲಿನ ಒಳಗೆ ಕಿಚ್ಚು ಇದೆ, ಬೆಂಕಿ ಇದೆ, ಅದೆಲ್ಲರಿಗೂ ಗೊತ್ತಿರೋ ಅಂಥ ವಿಷಯ. ಆದರೆ ಅದು ಉರಿಯೋದಿಲ್ಲ. ಈಗ ಮೊದಲು ಬೆಂಕಿಯನ್ನು ಹೇಗೆ ಕಂಡುಹಿಡಿದ್ರು, ಒಂದು 2 ಕಲ್ಲನ್ನು, ಚಕಮಕಿ ಕಲ್ಲನ್ನು ಚೆನ್ನಾಗಿ ಉಜ್ಜಿದಾಗ ಅಥವಾ ಹೊಡೆದಾಗ ಸ್ಪಾರ್ಕ್ ಬರುತ್ತೆ, ಅದು ಬೇಗ ಹತ್ಕೊಳ್ಳುತ್ತೆ, ಉರಿಯುತ್ತೆ, ಅದರಿಂದ ಬೆಂಕಿ ಬರುತ್ತೆ. ಒಂದು ಕಲ್ಲನ್ನು ಒಂದು ಕಲ್ಲಿಂದ ಕುಟ್ಟಿದ್ರೆ ಬೆಂಕಿ ಬಂದೇ ಬರುತ್ತೆ. ಜೊತೆಗೆ ಬರೀ ಅಷ್ಟೇ ಅಲ್ಲ, ಹಾಗೆ ಮಾತ್ರ ಬೆಂಕಿ ಬರುತ್ತೆ ಅಂತ ಅಲ್ಲ, ಕಲ್ಲು ಫಾರ್ಮ್ ಆಗಿರೋದು ಹೇಗೆ, ಕಲ್ಲು ಉಂಟಾಗಿದ್ದಿದ್ದು ಹೇಗೆ, ಅದ್ರ ಬಗ್ಗೆ ನೋಡಿದ್ರೆ ಈ ಭೂಮಿಯೆಲ್ಲ ಏನಾಗಿತ್ತು, ಬರೀ ಕುದಿಯುವಂತಹ ಒಂದು ಲಾವಾರಸ ಆಗಿತ್ತು. ಆಮೇಲೆ ವಾತಾವರಣ ಪ್ರಾರಂಭ ಆಯಿತು, ಮಳೆ ಬಂತು, ಅವಾಗ ಏನಾಯಿತು ಅಂತ ಹೇಳಿದ್ರೆ ಅದೇ ಲಾವಾರಸ, ಭೂಮಿಯ ಒಳಗಿನ ಇದ್ದಂತಹ ಲಾವಾರಸ ಏನಾಯಿತು, ಅದು ತಣ್ಣಗಾಯಿತು. ತಣ್ಣಗಾದಾಗ ಕಲ್ಲುಗಳು ಫಾರ್ಮ್ ಆಯಿತು, ಕಲ್ಲುಗಳೆಲ್ಲ ಉತ್ಪತ್ತಿ ಆಯಿತು. ಅಂದರೆ ಕಲ್ಲಿನ ಮೂಲ ಯಾವುದು? ಲಾವಾರಸ. ಲಾವಾರಸ ಏನು? ಬೆಂಕಿಯೇ ಅದು. ಅಂದರೆ ಕಲ್ಲಿನ ಮೂಲ ಬೆಂಕಿನೇ. ಹಾಗಾಗಿ ನಾವು ಬರೀ ಕಲ್ಲು ಹೊಡೆದ್ರೆ ಬೆಂಕಿ ಯಾಕೆ ಬರುತ್ತೆ ಅಂದರೆ ಅದರಲ್ಲಿ ಅಲ್ಲಿ ಬೆಂಕಿ ಇದೆ. ಯಾಕೆಂದರೆ ಲಾವಾರಸವೇ ಇಲ್ಲಿ ಕಲ್ಲಾಗಿರುವಂತಹದ್ದು. ಅದರಿಂದ ಅವು ಆಗಿರೋದೇ ಬೆಂಕಿಯಿಂದ. ಆದರೆ ಅದು ತಾನಾಗಿ ಉರಿಯೋದಿಲ್ಲ. ಕಲ್ಲನ್ನು ಉರ್ಸೋಕ್ಕಾಗತ್ತಾ? ಕಲ್ಲನ್ನು ಉರ್ಸೋಕ್ಕಾಗೋದಿಲ್ಲ, ಕಲ್ಲು ಉರಿಯಲ್ಲ. ಅದೇ ರೀತಿ ಒಂದು ವೃಕ್ಷ, ಅದರ ಒಂದು ಸಣ್ಣ ಬೀಜದೊಳಗಡೆ ಮರ ಇಲ್ವಾ? ಇದೆ. ಯಾಕೆಂದರೆ ಆ ಬೀಜವನ್ನು ನಾವು ಭೂಮಿಗೆ ಹಾಕಿ ಅದಕ್ಕೆ ಸರಿಯಾದ ಪರಿಸರ ಒದಗಿಸಿ ನೀರು ಹಾಕಿ ಸೂರ್ಯನ ಬೆಳಕು ಬೀಳುವಂತೆ ಮಾಡಿ ಎಲ್ಲ ಮಾಡಿದ್ರೆ ಮುಂದೆ ದೊಡ್ಡ ಮರವಾಗುತ್ತೆ. ಆ ಮರ ಎಲ್ಲಿತ್ತು? ಬೀಜದೊಳಗಿತ್ತು. ಇಲ್ದಿದ್ರೆ ಮರ ಬರೋಕ್ಕಾಗಲ್ಲ. ಬರೀ ಬೀಜ ಹಾಕಿದ್ದೀವಿ ನಾವು ಅಷ್ಟೇ, ನಾವು ಇನ್ನೇನು ಮಾಡಿಲ್ಲ. ಅದಕ್ಕೆ ಒಂದಿಷ್ಟು ನೀರು ಹಾಕಿದ್ದೀವಿ, ಮಣ್ಣು ಇದರಲ್ಲಿ ಮಾಡಿದ್ದೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಆ ಮರ ಎಲ್ಲಿಂದ ಬಂತು ಅಂದರೆ ಬೀಜದೊಳಗೆ ಮರ ಇದ್ದಿದ್ದರಿಂದ ಬಂತು ಮರ, ಇಲ್ದಿದ್ರೆ ಮರ ಹೇಗೆ ಬರ್ತಿತ್ತು? ಹಾಗಾಗಿ ಬೀಜದ ಒಳಗೆ ಮರ ಇದೆ. ಆದರೆ ಬೀಜದ ಒಳಗಿರುವಂತಹ ಮರ ಕಾಣಿಸುತ್ತಾ? ಹೋಗ್ಲಿ, ಬೀಜ ಒಡೆದು ನೋಡಿದ್ರೆ ಮರ ಇದೆಯಾ ಅಲ್ಲಿಲ್ಲ ಮರ. ಹೋಗ್ಲಿ, ಆ ಮರ ಬೀಜದೊಳಗಿರೋ ಮರ ಗಾಳಿ ಬೀಸಿದ್ರೆ ಅಳ್ಳಾಡುತ್ತಾ? ಅಳ್ಳಾಡಲ್ಲ. ಅದರ ಎಲೆಗಳು ಅಳ್ಳಾಡುತ್ತಾ? ಮರ ಸೌಂಡ್ ಮಾಡುತ್ತಾ? ಇಲ್ಲ. ಮಿಸ್ಕಾಡುತ್ತಾ? ಇಲ್ಲ, ಮಿಸ್ಕಾಡಲ್ಲ. ಆದರೆ ನಿಜವಾಗಿ ಬೀಜದ ಒಳಗಡೆ ಮರ ಇದೆ, ಗಿಡ ಇದೆ, ಅದು ನಮಗೆ ಗೊತ್ತಿದೆ. ಯಾವುದು ಇದು ಗಾಳಿಗೆ ಶಬ್ದ ಮಾಡಲ್ಲ, ಎಲ್ಲೂ ಏನೂ ಮಾಡಲ್ಲ, ಅದು ಆ ರೀತಿ ಇರುತ್ತೆ. ಅದೇ ರೀತಿ ಜಡವಾದಂತಹ ಈ ವಿಶ್ವದಲ್ಲಿ ಚಿತ್ರೂಪನಾದಂತಹ ದೇವ ಇದ್ದಾನೆ. ಒಂದು ಬೀಜದ ಒಳಗೆ ಹೇಗೆ ಮರ ಇದೆಯೋ, ಆ ಬೀಜದ ಗಿಡ ಏನಿದೆ ಅದಿದೆಯೋ, ಅದೇ ರೀತಿಯಲ್ಲಿ ಚಿತ್ರೂಪನಾದಂತಹ ಶಿವ ಪ್ರತಿಯೊಂದರ ಒಳಗೂ ಇದ್ದಾನೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವನು ಅಳ್ಳಾಡಲ್ಲ, ಅವನು ಈಚೆಗೆ ಬರಲಿಲ್ಲ, ನಮ್ಮ ಕಣ್ಣಿಗೆ ಕಾಣಲಿಲ್ಲ ಅವನು ಅಂದರೆ ಅದಕ್ಕೆ ಕಾರಣ ನಾವು, ಅವನಲ್ಲ. ಅದಕ್ಕೆ ಸರಿಯಾದಂತಹ ಸಾಧನೆ ಮಾಡಿದರೆ ನಿಮಗೆ ಅದು ಕಾಣಿಸುತ್ತೆ, ಅವನು ಕಾಣಿಸ್ತಾನೆ. ಕಾಣ್ದಲ್ಲೇ ಏನಿಲ್ಲ, ಅದನ್ನೇ ಅನುಭವ ಅಂತ ಹೇಳಿ ಕರೆಯುವಂತಹದ್ದು. ಹಾಗೆ ದೇವ
ಎಲ್ಲದರ ಒಳಗೂ ಇದ್ದಾನೆ. ಹೇಗೆ ಅಂದರೆ ಬೀಜದ ಒಳಗಿನ ಮರದಂತೆ, ಕಲ್ಲಿನ ಒಳಗಿನ ಬೆಂಕಿ ಅಂತ ಇದ್ದಾನೆ ಅವನು. ಅಂದರೆ ಇದ್ದೇ ಇದ್ದಾನೆ, ಅವನಿಲ್ಲದಲೇ ಇರೋ ಜಾಗನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ವ್ಯಷ್ಟಿ ಜೀವನದಲ್ಲಿ ಮಹತ್ರೂಪಿಯಾದ ಬ್ರಹ್ಮನಿದ್ದಾನೆ. ಹೇಗನ್ಸುತ್ತೆ ಅಂದರೆ ನಾವೆಲ್ಲ ಇಷ್ಟಿಷ್ಟು ಇದ್ದೀವಿ, ಬ್ರಹ್ಮ ಅಂದರೆ ಬೃಹತ್ತಾದಂತಹದ್ದು, ಇಡೀ ವಿಶ್ವವನ್ನು ವ್ಯಾಪಿಸಿರುವಂತಹದ್ದು. ಆ ಬ್ರಹ್ಮ ಈ ಒಂದು ಚಿಕ್ಕ ಶರೀರದಲ್ಲಿ ಹೇಗೆ ಅಡಗುತ್ತಾನೆ? ಎಷ್ಟು ಸರ್ತಿ ಯೋಚನೆ ಆಗುತ್ತೆ, ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನು ನೋಡಲೇಬೇಕಲ್ವ ಅನ್ನುವಂತಹದ್ದೆಲ್ಲ ಅನಿಸುತ್ತೆ. ಆದರೆ ಅವನು ಇದ್ದಾನೆ. ಅದನ್ನು ತಿಳ್ಕೊಳ್ಳೋದು ಹೇಗೆ ಅಂದರೆ ಈ ಎಲ್ಲ ಉಪಮೆಗಳನ್ನು ಕೊಡ್ತಾ ಹೋಗ್ತಾರೆ. ಅವನು ಇದ್ದೇ ಇದ್ದಾನೆ, ಇಷ್ಟು ಬೃಹತ್ತಾದಂತಹ ಬ್ರಹ್ಮ ಒಂದು ಸಣ್ಣ ಇದರಲ್ಲೂ ಕೂಡ ಇದ್ದಾನೆ. ಯಾಕೆಂದರೆ ಬೃಹತ್ತಾದಂತಹ ವೃಕ್ಷ ಒಂದು ಪುಟ್ಟ ಬೀಜದಲ್ಲಿಲ್ವಾ, ಇದಕ್ಕೆ ತಾನೇ ಮರ ಬಂದಿದ್ದು, ಇಲ್ಲದಿದ್ದರೆ ಮರ ಎಲ್ಲಿಂದ ಬರ್ತಿದ್ದು. ಅದೇ ರೀತಿಯಾಗಿ ನಮ್ಮ ಒಳಗೆ ಬ್ರಹ್ಮ ಇದ್ದಲೇ ಇದ್ದರೆ ನಾವು ಸಾಧನೆ ಮಾಡಿದಾಗ ಬ್ರಹ್ಮ ಹೇಗೆ ಕಾಣಿಸ್ಕೊತಾನೆ ನಮಗೆ? ನಮ್ಮ ಒಳಗಿರುವಂತಹ ಅಂತರಂಗದಲ್ಲಿ ತಾನೇ ಕಾಣೋದು, ಹೊರಗಡೆ ಅಲ್ಲಲ್ವ ಕಾಣೋದು. ಸಾಧನೆ ಹೇಳಿದ್ರು ಒಳಗಡೆ ಮಾತ್ರ. ಹಾಗಾಗಿ ಯಾರಿಗೂ ಕೂಡ ಬ್ರಹ್ಮ ಇದ್ದಾನೆ, ಆದರೆ ಕಾಣಿಸ್ಕೊಳ್ಳಲ್ಲ, ಅವನ ಮಾತು ಕೇಳಿಸ್ಕೊಳ್ಳಲ್ಲ. ಯಾಕೆ ಕೇಳಿಸಲ್ಲ? ಯಾಕೆ ಅಂದರೆ ಅವನಷ್ಟು ಸೂಕ್ಷ್ಮ, ಅವನ ಇರುವು ಅವನು ಗುಹ್ಯನಾಗಿದ್ದಾನೆ, ಗುಪ್ತವಾಗಿದ್ದಾನೆ, ರಹಸ್ಯವಾಗಿದ್ದಾನೆ. ಆದರೆ ಇದ್ದಾನೆ. ಇದನ್ನು ಈ ಒಂದು ವಚನ ಹೇಳುತ್ತೆ, ರಹಸ್ಯವಾಗಿದ್ದಾನೆ. ಇಷ್ಟೆಲ್ಲ ಹೇಳಿದ್ಮೇಲೆ ಅವನ್ನ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಬೀಜ ಹೊಡೆದು ನೋಡಿದ್ರೆ ಮರ ಕಾಣಲ್ಲ, ಕಲ್ಲು ಹೊಡೆದು ನೋಡಿದ್ರೆ ಬೆಂಕಿ ಕಾಣಲ್ಲ. ಹೇಗೆ ಮತ್ತೆ ಅವನನ್ನು ತಿಳ್ಕೊಳ್ಳೋದು, ಅವನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದು ತಿಳಿಯೋದಕ್ಕೆ ಸಾಧ್ಯನಾ ಅಂದರೆ ಅನುಭಾವಿಗೆ ಸಾಧ್ಯ. ಅದನ್ನು ಅನುಭಾವಿ ಒಬ್ಬನೇ ಅವನನ್ನು ತಿಳಿಯಬಲ್ಲ, ಅವನನ್ನು ಅರಿತು ಆನಂದ ಪಡಬಲ್ಲ ಅಂತ ಹೇಳ್ತಾರೆ. ಅನುಭಾವಿಗೆ ಆ ಶಿವನನ್ನು ಅಥವಾ ಚೈತನ್ಯವನ್ನು ಕಂಡಾಗ ಆಗುವಂತಹ ಆನಂದ ಏನಿದೆ ಅದು ವರ್ಣಿಸೋದಕ್ಕೆ ಅಸಾಧಾರಣ ಅಂತ ಹೇಳ್ತಾರೆ. ಅಂದರೆ ನಿಜಕ್ಕೂ ಅದರ ಅನುಭವ ಆದಾಗ ಅವರ ಆನಂದ ಯಾವ ರೀತಿಯಲ್ಲೂ ಕೂಡ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಿಗೂಢವಾಗಿ ದೇವರು ನಮ್ಮೆಲ್ಲರ ಒಳಗಿದ್ದಾನೆ. ಯಾವ ರೀತಿ ಬೀಜದ ಒಳಗೆ ಮರ ಇದೆಯೋ, ಯಾವ ರೀತಿ ಕಲ್ಲಿನ ಒಳಗೆ ಬೆಂಕಿ ಇದೆಯೋ, ಅದೇ ರೀತಿ ನಮ್ಮೆಲ್ಲರ ಒಳಗೂ ಕೂಡ ಈಶ್ವರ ಇದ್ದಾನೆ, ಬ್ರಹ್ಮ ಇದ್ದಾನೆ ಅನ್ನೋದನ್ನು ಹೇಳ್ತಾರೆ. ಎಲ್ಲದರ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ನೋಡೋದಕ್ಕೆ ಅನುಭಾವಿಯ ಕಣ್ಣುಗಳು ಬೇಕು. ಬರೀ ಕಣ್ಣುಗಳು ಸಾಲೋದಿಲ್ಲ, ಬರೀ ಕಣ್ಣಿಗೆ ಕಾಣೋದಿಲ್ಲ. ಅನುಭಾವಿ ಒಬ್ಬನಿಗೆ ಇದು ಕಾಣಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮುಂದಿನ ಇನ್ನೊಂದು ಶ್ಲೋಕವನ್ನು ನೋಡೋಣ, ಇನ್ನೊಂದು ವಚನ ನೋಡೋಣ. ಕಣ್ಣುಗಳು ಬೇಕಲ್ವ ಅದಕ್ಕೆ ಏನು ಮಾಡೋದಕ್ಕೆ, ಏನು ಮಾಡಬೇಕು, ಹೇಗಿದ್ದರೆ ಅವನನ್ನು ನಾವು ಕಾಣೋದಕ್ಕೆ ಸಾಧ್ಯ, ಅವನ ಅನುಭವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳೋದಾದರೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವಯ್ಯ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಇದು ಒಂದು ವಚನ. ಎಂತಹ ವಚನ ಅಂದರೆ ಎಲ್ಲರೂ ಹೇಳಿಬಿಡ್ತೀವಿ, ಸುಲಭವಾಗಿ ಬೈಹಾರ್ಟ್, ಎಲ್ರಿಗೂ ಬೈಹಾರ್ಟ್, ಎಲ್ಲರೂ ತಟ್ಟಂತ ಹೇಳಿಬಿಡ್ತೀವಿ. ಆದರೆ ಎಷ್ಟು ಒಳಗಡೆ ಅರ್ಥ ಅಡಗಿದೆ ಅನ್ನೋದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಶ್ರೀಮಂತರ ದೇವಸ್ಥಾನವನ್ನು ಕಟ್ತಾರೆ, ಆದರೆ ಶರಣರು ಸ್ವತಃ ದೇವಸ್ಥಾನದಂತೆ ಬದುಕ್ತಾರೆ. ಇಷ್ಟೇ ವಿಷಯ, ಬಹಳ ಸುಲಭ. ಶ್ರೀಮಂತರು ದೇವಸ್ಥಾನಗಳನ್ನು ಕಟ್ಟಿಸ್ಬಿಡ್ತಾರೆ, ಯಾಕೆಂದರೆ ಅವ್ರ ಹತ್ರ ಹಣ ಇದೆ, ಶ್ರೀಮಂತಿಕೆ ಇದೆ, ಕಟ್ಟಿಸ್ಬಿಡ್ತಾರೆ. ಶರಣರು ಏನು ಮಾಡಬೇಕು? ದೇವಸ್ಥಾನದಂತೆ ಬದುಕ್ತಾರೆ. ಅವರೇ ದೇವಸ್ಥಾನ ಆಗಿಬಿಡ್ತಾರೆ. ಅಂದರೆ ದೇವಸ್ಥಾನದ ನಿರ್ಮಾಣಕ್ಕೆ ಸಂಪತ್ತು ಬೇಕು, ಆದರೆ ಸಂತರಿಗೇನಿದೆ? ಇವರ ಹತ್ರ ಯಾವ ಸಂಪತ್ತಿದೆ? ಇವರ ಹತ್ರ ಇರುವಂತಹ ಸಂಪತ್ತು ಆತ್ಮ ಸಂಪತ್ತು, ಆತ್ಮವನ್ನೇ ಪಡೆದುಕೊಂಡಂತಹ ಸಂಪತ್ತು, ಶಿವನನ್ನೇ ಪಡೆದುಕೊಂಡಂತಹ ಸಂಪತ್ತು. ಸೊ ಅದಕ್ಕೆ ಅವರೇ ದೇವಸ್ಥಾನ. ಇನ್ನು ಬೇರೆ ದೇವಸ್ಥಾನ ಕಟ್ಟೋ ಅಗತ್ಯನೂ ಇಲ್ಲ, ದೇವಸ್ಥಾನಕ್ಕೆ ಹೋಗೋ ಅಗತ್ಯನೂ ಅವರಿಗಿಲ್ಲ. ಆ ಹಂತದಲ್ಲಿ ಅವರು ಬದುಕ್ತಾರೆ. ಈ ಆತ್ಮ ಸಂಪತ್ತಿನಿಂದ ಬದುಕಿದರೆ, ಆತ್ಮ ಸಂಪತ್ತು ಎಷ್ಟು ಮುಖ್ಯ ಅಂತ ಹೇಳ್ತಾರೆ ಅಂದರೆ, ಅಂತರಂಗದಲ್ಲಿ ತೆರೆಯುವ ಒಳಗಣ್ಣು. ಆಗ ನಾವೇನು ಅಂದರೆ ನಮ್ಮ ಸಂಪತ್ತು, ನಮ್ಮ ಸ್ವಂತ ಆತ್ಮ, ಅದೇ ನಮ್ಮ ಸಂಪತ್ತು. ಆ ಸಂಪತ್ತು ತೆರೆದುಕೊಂಡಾಗ ಏನಾಗುತ್ತೆ ಅಂತ ಹೇಳಿದರೆ, ಆ ಸಂತರ ಸಂತತಿ ಹೆಚ್ಚಾಗಬೇಕು ಅಂತ ಹೇಳ್ತಾರೆ. ಈ ರೀತಿಯ ಆತ್ಮಜ್ಞಾನಿಗಳ ಸಂತತಿ ಹೆಚ್ಚಾಗಬೇಕು ಅಂತ ಹೇಳ್ತಾರೆ. ಬರೀ ಪ್ರಾಪಂಚಿಕರು ಹೆಚ್ಚಾದರೆ ಸಾಕಾಗಲ್ಲ. ಈಗ ಪ್ರಪಂಚದಲ್ಲಿ ನಡೀತಿರೋದು ಅದೇ ಅಲ್ವಾ, ಏನೆಲ್ಲ ರಾದ್ಧಾಂತಗಳು ಮಾಡ್ತಾರೆ ಅಲ್ವಾ, ಇದೆಲ್ಲ ಬರೀ ಹೊರಗಿನ ಐಶ್ವರ್ಯಕ್ಕಾಗಿ ಮಾಡ್ತಿರೋದು. ಆದರೆ ಆತ್ಮ ಸಂಪತ್ತನ್ನು ಗಳಿಸಿದಂಥವ್ರು ಈ ಥರ ಕೆಲಸಗಳನ್ನು ಮಾಡ್ತಾರ? ಖಂಡಿತ ಮಾಡಲ್ಲ.
ಆತ್ಮಸಂಪತ್ತೇ ನಿಜವಾದಂತಹ ಸಂಪತ್ತು. ಆತ್ಮಸಂಪತ್ತನ್ನು ಗಳಿಸಿದಂತಹವರ ಸಂತತಿ ಬೆಳೆಯಬೇಕು, ಅಂಥವರ ಸಂತತಿ ಬೆಳೆಯಬೇಕು. ಅದಕ್ಕಾಗಿ ಸದಾಕಾಲ ಜೀವ ಸಂತಾನ ನಿರ್ಮಾಣವಾಗುತ್ತದೆ ಅಂತಾರೆ. ಅಂದರೆ ಆ ಥರದ ಆತ್ಮಸಂಪತ್ತನ್ನು ಗಳಿಸಿಕೊಂಡಂತಹವರ ಸಂಪತ್ತು ಅಂಥವ್ರು ಜಾಸ್ತಿ ಆದರೆ ಆಗ ಶಿವಜೀವ ಸಂತಾನ ಅಂತ ಹೇಳ್ತಾರೆ. ಅಂದರೆ ಆ ಎಲ್ಲ ಜೀವರಲ್ಲೂ ಶಿವ ಬೆಳಗುತ್ತಾ ಇದ್ದಾನಲ್ವ, ಅಂತಹ ಜೀವರ ಒಂದು ಉತ್ಪತ್ತಿ ಜಾಸ್ತಿ ಆದಾಗ ಅವಾಗ ಅಂತಹ ಸಂತಾನದ ನಿರ್ಮಾಣ ಆಗಬೇಕು. ಇದು ಶಾಶ್ವತವಾದ ಸಂತರ ಸಂತತಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಜಂಗಮ ಅಂದರೆ ಏನು? ನಡೆದಾಡುವ ದೈವ ಅಂದರೆ ಜ್ಞಾನಿ. ಅವನೇ ದೇವರಾಗೋಗಿದ್ದಾನೆ, ದೇವರನ್ನು ತನ್ನೊಳಗೆ ಕಂಡಿದ್ದಾನೆ ಅವನು. ಅಂಥವರ ಸಂತತಿ ಹೆಚ್ಚಾಗಬೇಕು, ಅಂಥವರು ನಡೆದಾಡುವಂತಹ ದೇವಸ್ಥಾನದಕ್ಕೆ ಇರ್ತಾರೆ ಅಂತ ಹೇಳ್ತಾರೆ. ನಮ್ಮಗಳ ದೇಹವೇ ದೇವಾಲಯವಾಗಬೇಕು, ಕಲಶಕ್ಕೆ ಕಂಬವೇ ಆಧಾರವಾಗಬೇಕು. ಅದೇ ರೀತಿ ಜ್ಞಾನದ ಆಚರಣೆಗೆ ನಮ್ಮ ಶಿರ ಆಧಾರವಾಗಬೇಕು. ಎಲ್ಲಿ ಜ್ಞಾನ ಉತ್ಪತ್ತಿ ಆಗೋದು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ. ನಮ್ಮ ಶಿರದಲ್ಲಿ ಈ ಜ್ಞಾನದ ಉತ್ಪತ್ತಿ ಆಗುತ್ತೆ ಅಂದರೆ ಭ್ರೂಮಧ್ಯದಲ್ಲಿ ತಾನೇ ನಮಗೆ ಜ್ಞಾನ ಉತ್ಪತ್ತಿ ಆಗೋದು. ಈ ಶಿರ ಇದ್ರೇ ಅದೆಲ್ಲ ಆಗುವಂಥದ್ದು. ಅದಕ್ಕೆ ಶಿರ ಅದೇ ಇದು ಅಂತ ಹೇಳ್ತಾರೆ, ಕಲಶದಂತೆ ಅಂತ ಹೇಳ್ತಾರೆ. ಹಾಗಾಗಿ ಜ್ಞಾನದ ಆಚರಣೆಗೆ ನಮ್ಮ ಶಿರವೇ ಆಧಾರವಾದಾಗ ದೇವರೇ ಬಂದು ನಮ್ಮಲ್ಲಿ ನೆಲೆಸ್ತಾನೆ. ನಮ್ಮಲ್ಲಿ ಹೇಳ್ತೀವಲ್ವ, ನಮ್ಮ ಶಕ್ತಿ ಚೈತನ್ಯ ಮೂಲಾಧಾರ ಚಕ್ರದಿಂದ ಸಹಸ್ರಾರದವರೆಗೆ ಏರಬೇಕು, ಒಂದೊಂದಾಗಿ ಏರಬೇಕು. ಕೆಳಗಿನ 3 ಚಕ್ರಗಳು ಪ್ರಪಂಚಕ್ಕೆ ನಮ್ಮನ್ನು ಬಂಧಿಸುವಂತಹದ್ದು. ಅದರಿಂದ ಬಹಳ ಬೇಗ ಬಿಡಿಸ್ಕೊಳ್ಬೇಕು ನಾವು. ಮೂಲಾಧಾರ ಅದರಿಂದ ಬಿಡಿಸ್ಕೊಂಡು ಮಣಿಪುರ ಇದು ಎಲ್ಲಕ್ಕೂ ಬಂದ ಮೇಲೆ ಬರುವಂತಹದ್ದು ಆಜ್ಞಾ ಚಕ್ರ. ಅಲ್ಲಿಗೆ ಬಂದಾಗ ನಮಗೆ ಜ್ಞಾನಿಗಳಾಗ್ತೀವಿ ನಾವು. ಅಲ್ಲಿವರೆಗೆ ಜ್ಞಾನ ಇಲ್ಲ. ಮೇಲಿಂದ ಆಧ್ಯಾತ್ಮಿಕ 4 ಚಕ್ರಗಳು ಆಧ್ಯಾತ್ಮಿಕ. ಅಂದರೆ ದೇಹದ ಮೇಲ್ಭಾಗಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅದರಲ್ಲೂ ಶಿರಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಯಾಕೆಂದರೆ ಅಲ್ಲಿ ಕಂಠದಿಂದ ಹಿಡಿದು 3 ಚಕ್ರಗಳು ಬರುತ್ತಲ್ವ, ಅದಕ್ಕಾಗಿ. ಹಾಗಾಗಿ ಇಲ್ಲಿ ಬಂದಾಗ ಅದೆಲ್ಲ ಶಕ್ತಿ ಚೈತನ್ಯ ಅಲ್ಲಿ ಹರಿದಾಗ ದೇವರು ಬಂದು ನೆಲೆಸ್ತಾನೆ ಅಂತ ಹೇಳ್ತಾರೆ. ದೇವರು ಬಂದು ನೆಲೆಸಿದಾಗ ನಾವೇ ನಡೆದಾಡುವ ದೇವಸ್ಥಾನವಾಗುತ್ತೇವೆ ಅಂತ ಹೇಳ್ತಾ, ಅದನ್ನು ಆ ರೀತಿ ದೇವಾಲಯದಂತೆ ಬಾಳುವಂತಹವರ ಸಂತತಿ ಹೆಚ್ಚಾಗಬೇಕೇ ಹೊರತು ದೇವಸ್ಥಾನವನ್ನು ಕಟ್ಟುವವರ ಸಂತತಿ ಅಲ್ಲ. ಅದಕ್ಕಿಂತ ಈ ಸಂತತಿ ಜಾಸ್ತಿ ಆಗಬೇಕು. ಅಂದರೆ ಆತ್ಮಜ್ಞಾನಿಗಳು ಹೆಚ್ಚಾಗಬೇಕು ಪ್ರಪಂಚದಲ್ಲಿ. ಸಂತತಿ ಅಂದರೆ ಅವರಿಗೆ ಹುಟ್ಟಿದಂಥ ಮಕ್ಕಳು ಅಂತ ಅರ್ಥ ಅಲ್ಲ ಇಲ್ಲಿ. ಯಾರಿಗೆ ಶಿವನ ಅನುಭವ ಆಗುತ್ತೋ, ಏಕಚೈತನ್ಯದ ಅನುಭವ ಆಗುತ್ತೋ ಅವರೆಲ್ಲರೂ ಒಂದೇ. ಆ ಸಂತತಿ ಇವ್ರು ಹೇಳ್ತಾ ಇರೋದು. ಸಂತತಿ ಅಂದರೆ ನಾವು ನಮ್ಮ ಮಕ್ಕಳು ಆ ರೀತಿಯ ಕೌಟುಂಬಿಕ ಸಂತತಿಯ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ, ಅರಿವಿನ ಸಂತತಿಯ ಬಗ್ಗೆ ಹೇಳ್ತಿದ್ದಾರೆ. ಯಾರಿಗೆ ದೈವತ್ವದ ಅರಿವಾಗತ್ತೆ ಅಂಥವರ ಸಂಖ್ಯೆ ಜಾಸ್ತಿ ಆದಾಗ ಅದು ಇದು ದೈವದ ಸಂತತಿ ಅಂತ ಹೇಳ್ತಾರೆ. ಈ ವಿಷಯವನ್ನು ಈ ಒಂದು ಸಣ್ಣ ವಚನದಲ್ಲಿ ನಾವು ತಿಳ್ಕೊಂಡ್ವಿ. ಇನ್ನು ಮುಂದಿನ ಅರ್ಥ ನೋಡೋಣ. ಅಲ್ಲಮ ಪ್ರಭುಗಳ ವಚನವನ್ನು ನೋಡೋಣ. ಅವ್ರು ಹೇಳ್ತಾರೆ, ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶ್ಶಬ್ದದಂತೆ, ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಒಬ್ಬ ಶರಣ ಆಗ್ಬಿಟ್ಟಿದ್ದಾನಾಗಲೇ ಅವನಿಗೂ ದೇವರಿಗೂ ಯಾವ ರೀತಿ ಸಂಬಂಧ ಇದೆ ಅನ್ನೋವಂಥದ್ದನ್ನು ಮುಂದಿನ ಹಂತದಲ್ಲಿ ಅವರು ಅಲ್ಲಮ ಪ್ರಭುಗಳು ಹೇಳ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ, ಶಿಲೆಯೊಳಗೆ ಅಗ್ನಿ ಇದೆ ಅನ್ನೋದು ನಮಗೆ ಗೊತ್ತು, ನೀರಿನಲ್ಲಿ ಪ್ರತಿಬಿಂಬ ಇದೆ, ನೀರಲ್ಲಿ ಮುಖ ನೋಡಿಕೊಂಡ್ರೆ ನಾವು ಹೇಗಿದ್ರೆ ಹಾಗೆ ಕಾಣಿಸ್ತೇವೆ, ಪ್ರತಿಬಿಂಬ ಇದೆ. ಅದೇ ರೀತಿ ಬೀಜದ ಒಳಗಡೆ ವೃಕ್ಷ ಇದೆ ಅಂತ ನಮಗೆ ಗೊತ್ತು. ಅದೇ ರೀತಿ ಶಬ್ದದ ಒಳಗೆ ನಿಶ್ಶಬ್ದ ಇದೆ ಅಂತ ಹೇಳ್ತಾರೆ. ಹೆಚ್ಚಿನ ಏನು ಶಬ್ದ ಇದ್ದರೆ ಕೂಡ ಅದರ ಒಳಗೆ ನಿಶ್ಶಬ್ದ ಇದೆ. ನಿಶ್ಶಬ್ದದಲ್ಲಿ ಕೇಳುವ ಮಾತುಗಳಿದೆಯಲ್ಲ, ಕೇಳುವ ಜ್ಞಾನ, ತಿಳ್ಕೊಳ್ಳುವ ಜ್ಞಾನ ಇದೆಯಲ್ಲ, ಅದು ಎಲ್ಲಕ್ಕೂ ಮಿಗಿಲು. ಶಬ್ದಕ್ಕಿಂತ ಮಿಗಿಲು ನಿಶ್ಶಬ್ದದ ಜ್ಞಾನ. ಅದನ್ನು ಇಲ್ಲಿ ಹೇಳ್ತಾರೆ. ಬರಿಯ ಶಬ್ದದಿಂದ ನೀವು ಎಲ್ಲ ತಿಳಿಸ್ಬಿಟ್ಟೆ, ಎಲ್ಲ ಹೇಳ್ಬಿಟ್ಟೆ ಅನ್ನುವಂಥದ್ದು ಅಲ್ಲ. ಯಾವಾಗ ನಿಶ್ಶಬ್ದದಲ್ಲಿ ನಿಮಗೆ ಅರ್ಥ ಆಗುತ್ತೋ, ದೇವರ ಅರಿವಾಗೋದೇ ನಿಶ್ಶಬ್ದದಲ್ಲಿ, ಮೌನದಲ್ಲಿ, ಸೂಕ್ಷ್ಮತೆಯಲ್ಲಿ, ಪರಿಶುದ್ಧತೆಯಲ್ಲಿ, ಅಲ್ಲಿ ಮಾತ್ರ ನಿಮಗಾಗುವಂತಹ ಅರಿವು ಅಂತ ಹೇಳ್ತಾ, ಶಬ್ದದ ಒಳಗೆ ಇರುವ ನಿಶ್ಶಬ್ದ ಎಲ್ಲವೂ ಅವೇದ್ಯ. ಅದನ್ನು ಭೇದಿಸೋಕ್ಕಾಗಲ್ಲ, ಅದನ್ನು ತೆಗೆದು ನೋಡಲಿಕ್ಕಾಗಲ್ಲ. ಅವೇದ್ಯ, ಒಂದರಿಂದ ಒಂದು ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಶಬ್ದದಿಂದ ನಿಶ್ಶಬ್ದವನ್ನು ಬೇರೆ ಮಾಡೋಕ್ಕಾಗಲ್ಲ, ಬೀಜದಿಂದ ವೃಕ್ಷವನ್ನು ಬೇರೆ ಮಾಡೋಕ್ಕಾಗಲ್ಲ. ಆ ರೀತಿಯಾಗಿ ಇರುತ್ತೆ ಅಂತ ಹೇಳ್ತಾ, ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಶರಣರಲ್ಲಿ ಹಾಗೂ ಸಕಲ ಜೀವರಾಶಿಗಳಲ್ಲಿ ಅತ್ಯಂತ ವಿಸ್ತಾರವಾದಂತಹ ವಿಶ್ವದಲ್ಲಿ
ಪರಶಿವ ಈ ರೀತಿಯಾಗಿ ನೆಲೆಸಿದ್ದಾನೆ. ಶರಣರ ಒಳಗೂ ಇರೋದು ಅವನೇ, ಪ್ರತಿಯೊಬ್ಬರ ಒಳಗೂ ಇರೋದು ಅವನೇ ಅಂತ ಹೇಳ್ತಾ ಎಲ್ಲದರ ಆತ್ಮ ಈ ಪರಶಿವ ಅಂತ ಹೇಳ್ತಾರೆ. ಅಂದರೆ ನಮ್ಮೆಲ್ಲರ ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅಂತ ನಾವೇನು ಹೇಳ್ತೀವಿ, ಆ ಆತ್ಮವೇ ಆ ಏಕ ಚೈತನ್ಯ ಅನ್ನುವಂತಹ ವಿಷಯವನ್ನು ಈ ಒಂದು ಶ್ಲೋಕದಲ್ಲಿ, ಈ ಒಂದು ವಚನದಲ್ಲಿ ಅವರು ಹೇಳ್ತಾರೆ. ಅಂದರೆ ಎಲ್ಲದರ ಆತ್ಮವೂ ದೇವರೇ ಆಗಿದ್ದಾನೆ. ಅವನು ಅದೃಶ್ಯ, ಅವ್ಯಕ್ತ ಹಾಗೂ ಅಭೇದ್ಯ. ಅವನನ್ನು ಭೇದಿಸೋದಕ್ಕೆ ಸಾಧ್ಯ ಇಲ್ಲ. ಅವನನ್ನು ವ್ಯಕ್ತ ರೂಪಕ್ಕೆ ಬಾ ನೀನು, ನಾನು ನಿನ್ನನ್ನು ನೋಡಬೇಕು ಅಂದರೆ ಅವನನ್ನು ಆ ರೀತಿ ಸಾಧ್ಯ ಇಲ್ಲ. ಆದರೆ ಅದೇ ರೀತಿ ಅವನು ಅದೃಶ್ಯವಾಗಿದ್ದಾನೆ. ಅದಕ್ಕೆ ಪಂಚೇಂದ್ರಿಯಗಳಿಗೆ ಕಾಣಿಸೋದಿಲ್ಲ ಅನ್ನುವ ಅರ್ಥದಲ್ಲಿ ಅದೃಶ್ಯ ಅಂತ ಹೇಳ್ತಾರೆ. ಹಾಗಾಗಿ ಇಂದ್ರಿಯಗಳಿಂದ ಅವನನ್ನು ಕಾಣೋಕ್ಕಾಗಲ್ಲ. ಅವನು ಯಾವುದೇ ಅಸ್ತ್ರ ಶಸ್ತ್ರಗಳಿಂದ ಭೇದಿಸೋದಕ್ಕೆ ಸಾಧ್ಯವಿಲ್ಲ. ಅವನನ್ನು ವರ್ಣಿಸೋದಕ್ಕೆ ಯಾವುದೇ ಶಬ್ದ ಇಲ್ಲ. ಅದಕ್ಕಾಗಿ ಅವನು ನಿಶಬ್ದ ಅಂತ ಹೇಳ್ತಾರೆ. ಯಾವ ಶಬ್ದದಲ್ಲಿ ವರ್ಣಿಸೋದಕ್ಕೆ ಸಾಧ್ಯ? ಯಾಕೆಂದರೆ ಅವನು ಕಾಣಿಸೋದಿಲ್ಲ, ಕೇಳಿಸೋದಿಲ್ಲ, ಯಾವುದೂ ಇಲ್ಲ. ಆದರೆ ಅವನಿದ್ದಾನೆ, ಅಭೇದ್ಯವಾಗಿ ಯಾವಾಗಲೂ ಇದ್ದೇ ಇದ್ದಾನೆ. ಆ ರೀತಿಯಾಗಿರೋದ್ರಿಂದ ಅವನನ್ನು ಏನು ಮಾಡಲಿಕ್ಕಾಗಲ್ಲ, ಶಬ್ದಗಳಿಂದ ವರ್ಣಿಸೋದಕ್ಕಾಗಲ್ಲ. ಅಂದರೆ ಇಂದ್ರಿಯ, ಬುದ್ಧಿ, ಮನಸ್ಸುಗಳಿಗೆ ಮೀರಿದಂತಹ ಪ್ರಶಾಂತ ತತ್ವ ಅದು ಆತ್ಮತತ್ವ ಅನ್ನೋದನ್ನು ಈ ಒಂದು ಇದರಲ್ಲಿ ವಚನದಲ್ಲಿ ಹೇಳ್ತಾರೆ. ಅಂದರೆ ಪ್ರಶಾಂತವಾದ ಆತ್ಮತತ್ವವೇ ಇದು ಅಂತ ಹೇಳ್ತಾರೆ. ಈ ರೀತಿಯ ದೃಷ್ಟಿಕೋನ ಅಥವಾ ನಂಬಿಕೆ ಒಬ್ಬ ಸಾಧಕನಲ್ಲಿರಬೇಕು. ಒಬ್ಬ ಸಾಧಕನಿಗೆ ಬೇಕಾದಂತಹದ್ದು ಇದೆ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದರೆ ಸರಿಯಾದ ದೃಷ್ಟಿಕೋನ ಈ ರೀತಿ ಇದ್ದಾಗಿರಬೇಕು. ನಾವು ಪ್ರಪಂಚವೆಲ್ಲವೂ ಕೂಡ ನಶ್ವರ, ಆದರೆ ಆತ್ಮ ಅನ್ನೋಂಥದ್ದು ಒಂದು ಇದೆ, ಅದೇ ಎಲ್ಲವೂ ಅನ್ನೋದನ್ನು ನಂಬಬೇಕು ಅಂತ ಹೇಳ್ತಾರೆ. ಅದನ್ನು ಅರಿಯಬೇಕು, ಅರಿತು ಸುಮ್ಮನಿರಬೇಕು. ಯಾಕೆಂದರೆ ವರ್ಣಿಸೋದಕ್ಕಾಗಲ್ಲ. ಅರ್ಥ ಮಾಡ್ಕೊಂಡ್ಮೇಲೆ ಏನು ಮಾಡ್ತೀರಾ, ಅದು ಹೇಳ್ಬಿಡಿ ಅಂತಂದರೆ ಹೇಳೋಕ್ಕಾಗಲ್ಲ. ಅದರಿಂದ ಅರಿಯಬೇಕು, ಅರಿತು ಸುಮ್ಮನಿರಬೇಕು. ಏಕೆಂದರೆ ಆ ಅರಿವಿಗೆ ಮಾತುಗಳಿಂದ ವರ್ಣಿಸಲು ಸಾಧ್ಯವಿಲ್ಲದ ಅರಿವು ಅದು ಅನ್ನುವಂಥದ್ದನ್ನು ಪ್ರಭು ದೇವರು ಹೇಳ್ತಾರೆ. ಇನ್ನೊಂದು ಭಾಳ ಚೆನ್ನಾಗಿರೋ ಒಂದು ವಚನ ಇದೆ. ಅದು ಹೇಳ್ತಾರೆ, ಬೆಟ್ಟಕ್ಕೆ ಚಳಿಯಾದೊಡೆ ಏನ ಹೊದಿಸುವೆರಯ್ಯ. ಬೆಟ್ಟಕ್ಕೆ ಚಳಿ ಆಗ್ತಾ ಇದೆಯಪ್ಪ, ಇವಾಗ ಎಷ್ಟು ಚಳಿ, ಎಲ್ಲ ಬೆಂಗಳೂರೆಲ್ಲ ಅಷ್ಟು ಚಳಿ ಆಗ್ತಾ ಇದೆ. ಬೆಟ್ಟಕ್ಕೂ ಚಳಿ, ನಮ್ಮ ನಂದಿ ಬೆಟ್ಟ ಇದೆ, ಏನೇನು ಹೊದಿಸೋದು? ಆಮೇಲೆ ಬಯಲು ಬತ್ತಲೆ ಇದ್ದೊಡೆ ಏನನ್ನ ಉಳಿಸುವಿರಯ್ಯ. ಭಕ್ತನು ಭವಿಯಾದೊಡೆ ಅದನ್ನು ಏನು ಉಪಮಿಸುವೆ ಅಯ್ಯ ಗುಹೇಶ್ವರ ಅಂತ ಹೇಳ್ತಾರೆ. ಅಂದರೆ ಈ ಒಂದು ವಚನ ಇದೆಯಲ್ಲ, ಇದು ತುಂಬ ಉನ್ನತ ಹಂತದಲ್ಲಿ ಹೇಳಿರುವಂತಹ ವಚನ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಅಷ್ಟೇ ನಾವು ಮನಸ್ಸನ್ನು ಮೀರಿ ಹೋದಾಗ ಮಾತ್ರ ಅರ್ಥ ಆಗುತ್ತೆ. ಅವ್ರು ಹೇಳ್ತಾರೆ, ಭೂಮಿಯ ತುಂಬ ಬೃಹತ್ತಾಗಿ ಹರಡಿರುವಂತಹ ಬೃಹತ್ತಾದ ಬೆಟ್ಟಗಳು, ಮುಗಿಲಿನ ಎತ್ತರಕ್ಕೆ ಇರುವಂತಹ ಬೆಟ್ಟಗಳೆಲ್ಲ ಇದೆ, ಹಿಮದಿಂದ ಆವೃತವಾದಂತಹ ಬೆಟ್ಟಗಳೆಲ್ಲ ಇದೆ, ದಿವ್ಯ ಬೆಟ್ಟಗಳು, ಹಿಮಾಲಯ ಪರ್ವತ ಅಂತಲೇ ಇಟ್ಕೊಳ್ಳಿ. ಆ ಬೆಟ್ಟಕ್ಕೆ ಅದಕ್ಕೆ ಚಳಿಯಾಗೇ ಆಗುತ್ತೆ ಅಲ್ವಾ, ಅದ್ರ ತುಂಬ ಹಿಮ ತುಂಬಿಕೊಂಡಿದೆ, ಚಳಿಯಾಗೇ ಆಗುತ್ತಲ್ವ. ಅದಕ್ಕೆ ಏನನ್ನು ಹೊದಿಸ್ತೀರಾ? ಯಾವ ರಗ್ಗು ಹೊದಿಸ್ತೀರಾ? ಯಾವ ಶಾಲು ಹೊದಿಸ್ತೀರಾ? ಯಾವ ಸ್ವೆಟ್ರ್ ಹಾಕ್ತೀರಾ? ಏನು ಮಾಡ್ತೀರಾ? ಅದೇ ಏನಾದರೂ ಮಾಡೋಕ್ಕೆ ಸಾಧ್ಯನಾ? ಅದೇ ರೀತಿ ಎಲ್ಲೇ ಅಂದರೆ ಸೀಮೆ ಇಲ್ಲದ ಬಟ್ಟ ಬಯಲು, ಸ್ಪೇಸ್. ಇಲ್ಲಿ ಬಟ್ಟ ಬಯಲು ಅಂದರೆ ಸ್ಪೇಸ್ಗೆ ಹೇಳ್ತಾ ಇದ್ದಾರೆ. ಆ ಸ್ಪೇಸ್ ಬಯಲು, ಅದು ಬತ್ತಲಾಗಿದೆ, ಅದಿರೋದು ಏನಿಲ್ಲ, ಅದೇನಿಲ್ಲ. ಸ್ಪೇಸ್ ಅಂದರೆ ತಾನಾಗಿರುವಂತಹದ್ದು, ಅದು ಬಟ್ಟ ಬಯಲು. ಅದಕ್ಕೆ ಬಣ್ಣಗಳಿಲ್ಲ, ಆಕೃತಿ ಇಲ್ಲ, ಬರೀ ಬಯಲು ಅದು. ಅಂದರೆ ಅದನ್ನು ಬತ್ತಲೆ ಅಂತ ಕರೀತಾರೆ. ಬತ್ತಲೆ ಅಂದರೆ ಏನು ಇಲ್ಲದ್ದು ಅಂತ ಹೇಳಿ, ಅದರ ಸ್ವರೂಪವೇ ಬತ್ತಲೆ. ಆ ಬಯಲಿಗೆ ಬಟ್ಟೆ ಉಡಿಸಲು ಸಾಧ್ಯವೇ? ಪ್ಯಾಂಟ್ ಶರ್ಟ್ ಹಾಕಕ್ಕೆ ಸಾಧ್ಯನಾ? ಸೀರೆ ಉಡ್ಸೋಕ್ಕೆ ಸಾಧ್ಯನಾ? ಇನ್ನೇನಾರ ಹಾಕಕ್ಕೆ ಸಾಧ್ಯನಾ? ಏನೂ ಸಾಧ್ಯ ಇಲ್ಲ. ಆ ಸ್ಥಿತಿನಲ್ಲಿದೆ ಅಂತ ಹೇಳ್ತಾರೆ. ಅದೇ ರೀತಿ ಭಕ್ತನ ಸ್ಥಿತಿ, ಭಕ್ತ ಅಂದರೆ ಹಾಗಿರ್ತಾನೆ, ಏನೂ ಮಾಡೋಕ್ಕಾಗಲ್ಲ. ಅವನನ್ನು ಆ ಸ್ಥಿತಿನಲ್ಲಿ ಇರ್ತಾನೆ. ತನ್ನ ಇಷ್ಟಲಿಂಗವನ್ನು ಧರಿಸಿ ಶಿವನನ್ನು ಆರಾಧಿಸಿ ಅದರೊಂದಿಗೆ ಒಂದಾದ ಬಳಿಕ ಅವನು ಭಕ್ತನೇ ಅಲ್ಲ ಅಂತ ಹೇಳ್ತಾರೆ ಅವರು. ಯಾವ ಹಂತಕ್ಕೆ ಹೋಗಿದ್ದೀನಿ ಅರ್ಥ ಮಾಡ್ಕೊಳ್ಬೇಕು ಗೊತ್ತಾ? ಈಗ ಸಾಧಕರು ನಾವೆಲ್ಲ ಇದ್ದೀವಪ್ಪ, ನಾವು ಸಾಧನೆ ಮಾಡ್ತಾ ಮಾಡ್ತಾ ಶಿವನನ್ನು ನೋಡ್ತೀವಿ, ಅಥವಾ ಏಕಚೈತನ್ಯದ ಸಾಕ್ಷಾತ್ಕಾರ ಅಥವಾ ಆತ್ಮ ಸಾಕ್ಷಾತ್ಕಾರ ಆಗಿಬಿಡುತ್ತೆ, ಸತ್ಯದ ಸಾಕ್ಷಾತ್ಕಾರ ಆಗುತ್ತೆ. ಆಗ ನಾನು ಬೇರೆ, ಸತ್ಯ ಬೇರೆನಾ? ನಾನು ಬೇರೆ, ದೇವರು ಬೇರೆನಾ? ಇಲ್ಲ. ಅವ ಭಕ್ತ ಎಲ್ಲಿದ್ದಾನೆ? ಸಾಧಕ ಎಲ್ಲಿದ್ದಾನೆ? ಸಾಧಕ ಇಲ್ಲ. ಅಲ್ಲಿ ಇರೋದು ಒಂದೇ ವಸ್ತು, ಅದ್ವೈತ, ಶಿವ ಮಾತ್ರ. ಅದನ್ನು ಹೇಳ್ತಾರೆ ಇಲ್ಲಿ. ಒಂದು ಸಾರ್ತಿ ನೀನು ಈ ಸಾಧನೆಯನ್ನು ಮಾಡಿ ಮುಗಿಸಿದ ಮೇಲೆ ನೀನು ಭಕ್ತನೇ ಅಲ್ಲ ಅಂತ ಹೇಳ್ತಾರೆ.
ಭಕ್ತನೇ ಅಲ್ಲ, ಸಾಧಕನೇ ಅಲ್ಲ ನೀನು ಅಂತ. ಅಂದರೆ ಅದರೊಂದಿಗೆ ದೇವರನ್ನು ಆರಾಧಿಸಿ, ಆತ್ಮನನ್ನು ಆರಾಧಿಸಿ ಅವನನ್ನು ತಿಳ್ಕೊಳ್ಬೇಕು ಅಂತ ಅಂತರಂಗಕ್ಕೆ ಹೋಗಿ ಅವನನ್ನು ತಿಳ್ಕೊಂಡ ನಂತರ ನೀನು ಭಕ್ತನೇ ಅಲ್ಲ ಭವಿ, ಏನೂ ಅಲ್ಲ ನೀನು. ಹಾಗಾದರೆ ಯಾಕೆಂದರೆ ಅವನೀಗ ಯಾವುದೇ ಭಾವಗಳಿಲ್ಲದೆ ಆ ಶಿವನಲ್ಲಿ ಸೇರಿ ಹೋಗಿದ್ದಾನೆ. ಭಾವಗಳೆಲ್ಲ, ಭಾವ ಇರೋದು ಯಾವಾಗ? ನಾನು ಬೇರೆ ನೀನು ಬೇರೆ ಅಂದಾಗ ನಾನು ನಿನ್ನನ್ನು ಸೇರಬೇಕು ಅನ್ನುವ ಭಾವದಲ್ಲಿ ಅವನನ್ನು ಹೋಗಿ ಸೇರ್ತೀವಲ್ವಾ. ಸೇರಿದ ಮೇಲೆ ಯಾವ ಭಾವ ಇದೆ? ಯಾವುದು ಭಾವವೇ ಇಲ್ಲ ಅಲ್ಲಿ. ಅದಕ್ಕೆ ಭವಿ ಅಂತ ಕರೀತಾರೆ. ಅದನ್ನು, ಈ ಸ್ಥಿತಿಯನ್ನು ಹೊರಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಯಾಕೆಂದರೆ ಅಲ್ಲಿ ಮಾತಿಲ್ಲ, ಭಾವನೆಗಳಿಲ್ಲ, ಯಾವುದೂ ಇಲ್ಲ. ಆ ರೀತಿಯಾಗಿದ್ದಾಗ ಅವನನ್ನು, ಆ ಸ್ಥಿತಿಯನ್ನು ಹೊರಡಿಸೋದಕ್ಕೆ ಸಾಧ್ಯ ಇಲ್ಲ. ಭಕ್ತನ ಯಾತ್ರೆ ಭವಿಯಲ್ಲಿ ಪರಿವರ್ತನೆಯಾಗುತ್ತದೆ, ಸಾಧಕನ ಯಾತ್ರೆ ಭಗವಂತನಲ್ಲಿ ಪರಿಸಮಾಪ್ತಿಯಾಗುತ್ತದೆ. ಆವಾಗ ಭಕ್ತ ಭಗವಂತ ಎರಡಿಲ್ಲ. ಈಗ ನಾವು ಎರಡು, ಯಾಕೆ ಗೊತ್ತಾ? ನಾನು ಸಾಧನೆ ಮಾಡ್ತಾ ಇದ್ದೀನಿ, ಭಗವಂತ ಒಪ್ಪಿದ್ದಾನೆ ಅಂತ. ದ್ವೈತ. ಅದ್ವೈತ ಆದಾಗ ಏನಿದೆ? ಒಂದೇ ಇರೋದೆಲ್ಲ. ಆ ರೀತಿ ಆಗತ್ತೆ. ಅದಕ್ಕೆ ಅಲ್ಲಿ ಭಕ್ತನ ಯಾತ್ರೆ ಭವಿಯಲ್ಲಿ ಕೊನೆಗೊಳ್ಳುತ್ತದೆ, ಸಾಧಕನ ಯಾತ್ರೆ ಆತ್ಮದಲ್ಲಿ ಕೊನೆಗೊಳ್ಳುತ್ತದೆ ಅಥವಾ ಸತ್ಯದಲ್ಲಿ ಕೊನೆಗೊಳ್ಳುತ್ತದೆ. ಸತ್ಯದ ಒಳಗೆ ಹೋದ್ಮೇಲೆ ಇನ್ನೇನಿದೆ? ಒಂದೇ ಇರೋದು, ಇನ್ನೇನು ಇಲ್ವೇ ಇಲ್ಲ. ಈ ರೀತಿ ಪರಿವರ್ತನೆ ಆಗತ್ತೆ. ಆಗ ಅವನಿಗೆ ಕುರು ಲಿಂಗಮ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಇಂಥದ್ದೇನು ಕಟ್ಟುಪಾಡುಗಳೇ ಇಲ್ಲ. ಇದೆಲ್ಲ ಸಾಧಕರಿಗೆ, ಭಕ್ತರಿಗೆ ಮಾತ್ರ ಬೇಕು. ಸಾಧನೆಯ ಮಾರ್ಗ ಭಕ್ತರಿಗೆ ಮಾತ್ರ. ಒಂದು ಸಾರ್ತಿ ಜೀವನ್ಮುಕ್ತನಾದ ಮೇಲೆ ಏನು ಸಾಧನೆ ಮಾಡಬೇಕಿದೆ? ಸಾಧನೆಗೆ ಏನೂ ಉಳಿದಿರೋದಿಲ್ಲ ಅಲ್ಲಿ. ಅದನ್ನು ಇಲ್ಲಿ ಹೇಳ್ತಾರೆ. ಇದೆಲ್ಲಕ್ಕಿಂತ ಭಿನ್ನವಾಗಿ ಶಿವಯೋಗಿಯಾಗಿ ಶಿವನಲ್ಲಿ ಸೇರಿ ಹೋದವನನ್ನು ಅವನಿದ್ದಾನೆ ಅಂತ ಕೂಡ ಹೇಳೋಕ್ಕಾಗಲ್ವಲ್ಲ. ಅದರೊಳಗೆ, ದೇವರೊಳಗೆ ಅವನಿರುವಾಗ ಅವನನ್ನು ಹೇಗೆ ಬೇರೆ ಅಂತ ಗುರುತಿಸ್ತೀರಾ? ಗುರುತಿಸೋದಕ್ಕೆ ಸಾಧ್ಯವೇ ಇಲ್ಲದಂಥ ಸ್ಥಿತಿನಲ್ಲಿರ್ತಾರೆ ಅಂತ ಹೇಳಿ ಮೋಕ್ಷ ಪಡೆದಂತಹವನ ಸ್ಥಿತಿಯನ್ನು ಇಲ್ಲಿ ಅಲ್ಲಮಪ್ರಭುಗಳು ಹೇಳ್ತಾರೆ. ಜೀವನ್ಮುಕ್ತರು ಯಾವುದಕ್ಕೂ ಕಟ್ಟು ಬಿದ್ದವರಲ್ಲ. ಅವರಿಗೆ ಎರಡನೆಯದು ಅನ್ನೋದು ಇಲ್ಲವೇ ಇಲ್ಲ. ಅವರಿಗೆಲ್ಲವೂ ಅದ್ವೈತವೇ ಅವರಿಗೆ ಅಂತ ಹೇಳ್ತಾ, ಅವನ ಸ್ಥಿತಿಯನ್ನು, ಅಂದರೆ ಒಂದು ಸಾರ್ತಿ ಜೀವನ್ಮುಕ್ತಿ ಪಡೆದ ನಂತರ ಹೇಗಿರುತ್ತೆ ಅನ್ನೋದರ ಸ್ಥಿತಿಯನ್ನು ಅವರು ಅಲ್ಲಮಪ್ರಭುಗಳು ಹೇಳ್ತಾರೆ. ಇನ್ನು ಮಹಾದೇವಿ ಅಕ್ಕ ಹೇಳ್ತಾರೆ, ಹೇಗೆ ನಾವು ಬಂದಿದ್ದರು ಈ ಪ್ರಪಂಚಕ್ಕೆ ಅಂತ ಹೇಳಿ. ಅವ್ರು ಹೇಳ್ತಾರೆ, ರತ್ನದ ಸಂಕೋಲೆಯಾದೊಡೆ ತೊಡರಲ್ಲವೇ. ಒಂದು ಬಿಡುಗಡೆಯ ಹಂತಕ್ಕೆ ಬಂದಿದ್ದಾರೆ. ಆಗಲೇ ಒಂದು ರತ್ನದ ಸಂಕೋಲೆ ಹಾಕ್ತೀನಿ ನಿನಗೆ ಅಂತ ಹೇಳಿದ್ರೆ ಅದು ತೊಡರಲ್ಲವೇ. ಮುತ್ತಿನ ಬಲೆಯಾದಳೆ ಬಂಧನವಲ್ಲವೇ. ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ. ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದೊಡೆ ಜನನ ಮರಣ ಬಿಡುವುದೇ. ಚನ್ನಮಲ್ಲಿಕಾರ್ಜುನ ಅಂತಾರೆ. ಇವಾಗ ನಾನು ಸ್ವತಂತ್ರವಾಗ್ತೀನಿ ಅಂತ ಹೇಳಿ ಒಂದು ಬೇಡಿ ಹಾಕ್ಬಿಡೋದಪ್ಪ. ಅಯ್ಯೋ, ಮುತ್ತಿಂದು ಚಿನ್ನದ ರೀ, ವಜ್ರದ ಬೇಡಿ ಹಾಕಿದ್ದೀವಿ ನಿಮಗೆ, ವಜ್ರದ ಬೇಡಿ ಹಾಕಿ ಕಟ್ಟಾಕಿದ್ದೀವಿ ಅಷ್ಟೇ, ವಜ್ರ ಇಲ್ವಾ ಅಲ್ಲಿ, ಸುಮ್ಮನಿರಿ ಆರಾಮಾಗಿ ಅಂತ ಹೇಳ್ದಂಗೆ. ಎಲ್ಲಿ ಇದೆ ಸ್ವಾತಂತ್ರ್ಯ? ಎಲ್ಲಿ? ವಜ್ರದ್ದಾದ್ರೇನು, ಮುತ್ತಿನ ಬಂಧನ, ಮುತ್ತಿನ ಬಲೆಯನ್ನೇ ಹಾಕಿಬಿಟ್ಟು ನಮಗೆ, ಅಯ್ಯೋ ಎಷ್ಟು ಪ್ರೆಷಿಯಸ್ ಮುತ್ತು ಇದು, ಒಂದೊಂದು ಮುತ್ತಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಆಗ್ತದೆ, ಆ ಮುತ್ತಿಂದು ಬಂಧನ ಮಾಡಿದ್ದೀವಿ, ಇರಿ ಆರಾಮಾಗಿ ಅಂತ ಹೇಳೋಕ್ಕಾಗತ್ತಾ? ಹೇಳಿದ್ರೆ ಇರೋಕ್ಕಾಗತ್ತಾ? ಸಾಧಕ ಇನ್ನೇನು ದೇವರನ್ನು ಮುಟ್ತಾ ಇದ್ದಾನೆ ಅನ್ನೋ ಹಂತದಲ್ಲಿ ಏನೂ ಬೇಕಾಗಿಲ್ಲ. ಯಾವ ಬಂಧನವೂ ಬೇಡ, ಮುತ್ತು ಬೇಡ, ರತ್ನವೂ ಬೇಡ, ವಜ್ರವೂ ಬೇಡ. ಆ ಹಂತದಲ್ಲಿ ಅವರು ಇರ್ತಾರೆ. ಬೇಡಿ ಹಾಕಿದ್ರೂ ಬೇಡ, ಮುತ್ತಿನ ಬಂಧನವೂ ಬೇಡ ಅಂತ ಹೇಳ್ತಾರೆ. ಎಲ್ಲವೂ ಬೇಡಿಯೇ ಆಗಿರುತ್ತೆ ಅವರಿಗೆ. ಅದು ಬಂಧಿಸಿಯೇ ಬಂಧಿಸುತ್ತೆ ಅಲ್ವಾ. ಚಿನ್ನದ್ದಾದರೂ ಬಂಧಿಸುತ್ತೆ, ಮುತ್ತಿಂದಾದರೂ ಬಂಧಿಸುತ್ತೆ, ವಜ್ರದ್ದಾದರೂ ಬಂಧಿಸುತ್ತೆ. ಅದಕ್ಕೆ ಆತ್ಮಜ್ಞಾನಕ್ಕೆ ಇವೆಲ್ಲವೂ ತೊಡಕು ಅಂತ ಹೇಳ್ತಾರೆ. ಯಾವುದರ ಬಗ್ಗೆ ಮೋಹವೂ ಕೂಡ ಆತ್ಮಜ್ಞಾನಕ್ಕೆ ತೊಡಕು. ಅದು ವಜ್ರನೇ ಇರ್ಬೋದು, ಚಿನ್ನನೇ ಇರ್ಬೋದು, ಏನೇ ಇರ್ಬೋದು, ಎಲ್ಲವೂ ತೊಡಕು ಅಂತ ಹೇಳ್ತಾ. ಅದೇ ರೀತಿ ಮುತ್ತಿನ ಬಲೆ ಹಾಕಿದ್ರೂ ತಾನೇ ಅದು ಬಂಧನವೇ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಚಿನ್ನದ ಕತ್ತಿಯನ್ನು ತೊಗೊಂಡು ಯಾರ ತಲೆನಾರು ಕತ್ತರಿಸಿ ನೋಡಿ, ಚಿನ್ನದ್ದಲ್ವಾ, ಅದೇ ಅಂತ ಕತ್ತರಿಸ್ಬೇಕು, ಕತ್ತರಿಸ್ಬಾರ್ದಲ್ವಾ, ಅಷ್ಟೊಂದು ಪ್ರೆಷಿಯಸ್ಸು ಚಿನ್ನ ಅಂತ ಹೇಳಿದ್ರೆ ಇಲ್ಲ. ಯಾರ್ದಾರ ತಲೆ ಹೊಡೆದ್ರೆ ಅದು ಖಂಡಿತ ಸಾಯೋದು ಖಂಡಿತ. ಯಾಕೆಂದರೆ ಚಿನ್ನದ ಕತ್ತಿಯಿಂದ ಕತ್ತರಿಸಿದ್ರೂ ಕೂಡ ಪ್ರಾಣ ಹೋಗತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಯಾವುದೇ ರೀತಿ ಪ್ರಾಪಂಚಿಕ ವಿಷಯಗಳನ್ನು ಕುರಿತು ಯೋಚಿಸ್ತಾ ಅವುಗಳ ಬಗ್ಗೆ ಆಸಕ್ತಿ ವಹಿಸಿದರೆ, ಅದು ಚಿನ್ನವೇ ಇರ್ಬೋದು, ವಜ್ರವೇ ಇರ್ಬೋದು, ಮುದ್ದೆ ಇರ್ಬೋದು, ಅಥವಾ ಬೇರೆ ಏನೇನಾದರೂ ಇರ್ಬೋದು, ಯಾವುದೇ ಆಗಿರಲಿ, ಅದರಿದ್ರೆ ಜನನ ಮರಣ ಚಕ್ರದಿಂದ ಪಾರಾಗಲು ಸಾಧ್ಯವಿಲ್ಲ. ಜನನ ಮರಣ ಚಕ್ರದಿಂದ ಪಾರಾಗಬೇಕು ಅಂತ ಹೇಳಿದರೆ ಯಾವ ಬಂಧನವೂ ಇರಕೂಡ್ದು ಅನ್ನುವಂತಹ ಮಾತನ್ನು ಅಕ್ಕ ಹೇಳ್ತಾರೆ. ಇಲ್ಲಿ ಮುಕ್ತಿ ಬೇಕು ಅಂತ ಹೇಳಿದ್ರೆ
ಎಲ್ಲದರಿಂದ ಬಿಡುಗಡೆಯನ್ನು ಪಡ್ಕೊಳ್ಳೇಬೇಕು. ಆತ್ಮಜ್ಞಾನ ದೊರಕಬೇಕು ಅಂತಂದರೆ ಯಾವುದೇ ಬಂಧನದಿಂದ ಸಾಧ್ಯವಿಲ್ಲ. ಎಲ್ಲ ಬಂಧನಗಳನ್ನು ಕಿತ್ತು ಒಗೆದರೆ ಅಕ್ಕನಂತೆ. ಅಕ್ಕ ಹೇಗೆ ವೀರ ಸನ್ಯಾಸಿನಿಯಾಗಿ ಅಕ್ಕ ಹೊರಟ್ರಲ್ಲ, ಆ ರೀತಿ ಯಾವ ಬಂಧನವೂ ಇಲ್ಲದಂತೆ ಹೊರಟಾಗ ಮಾತ್ರವೇ ಇದಾಗುತ್ತೆ, ಮುಕ್ತಿ ಸಿಕ್ಕತ್ತೆ ಅಂತ ಹೇಳ್ತಾರೆ. ಆಮೇಲೆ ಮುಂದಿನ ಇನ್ನೊಂದು ವಚನ ನೋಡೋಣ. ಆಲಿಸೆನ್ನ ಭಿನ್ನಪವ ಲಾಲಿಸೆನ್ನ ಭಿನ್ನಪವ ಪಾಲಿಸೆನ್ನ ಭಿನ್ನಪವ ಏಕೆನ್ನ ಮೊರೆಯ ಕೀಳೆಯ ತಂದೆ ನೀನಿಲ್ಲದೆ ಮತ್ತೆ ಯಾರೂ ಇಲ್ಲ, ಎನಗೆ ನೀನೇ ಗತಿ ಎನಗೆ ನೀನೇ ಮತಿ ಅಯ್ಯ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಈ ಎಲ್ಲ ಬಂಧನವೂ ನನಗೆ ಬೇಡ, ಎಲ್ಲವನ್ನ ಬಿಟ್ಟಿದ್ದೇನೆ, ಇನ್ನೂ ಯಾತಕ್ಕೆ ನನ್ನ ನಿನ್ನ ಹತ್ರ ಸೇರಿಸ್ಕೊಂಡಿಲ್ಲ ಅಂತ ಆಕೆ ಬೇಡ್ಕೋತಾರೆ. ನನ್ನ ಪ್ರಾರ್ಥನೆ ಏನು ಅಂತ ಹೇಳಿದರೆ, ನನ್ನ ಪ್ರಾರ್ಥನೆಯನ್ನು ಕಾಪಾಡು, ನನ್ನ ಪ್ರಾರ್ಥನೆ ಕೇಳಿಸ್ಕೊ ಅಂತ ಹೇಳಿ, ನನ್ನ ಮೊರೆ ನೀನೇ ಕೇಳಿಸ್ತಾ ಇಲ್ವಾ, ನಿನ್ನ ಬಿಟ್ಟರೆ ನನಗೆ ಬೇರೆ ಗತಿ ಇಲ್ಲ ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ಅಕ್ಕನಿಗೆ ಬೇಗ ಸಾಕ್ಷಾತ್ಕಾರ ಆಗುತ್ತೆ. ಹೆಚ್ಚು ಎಲ್ರಿಗಿಂತ ಬೇಗ ಸಾಕ್ಷಾತ್ಕಾರ ಆಗೋದು ಅಕ್ಕನಿಗೆ ಕದಳಿವನದಲ್ಲಿ. ಯಾಕೆಂದರೆ ಅಕ್ಕ ಸಂಪೂರ್ಣ ವಿರಾಗಿಣಿಯಾಗಿದ್ದರು, ಯಾವ ಬಂಧನವೂ ಅವರಿಗೆ ಇರಲಿಲ್ಲ. ಅಲ್ಲಮಪ್ರಭುಗಳು ಅವರಿಗೆ ದಾರಿಯನ್ನು ತೋರಿಸ್ತಾರೆ. ನೀನು ಸರಿಯಾದ ದಾರಿಯಲ್ಲಿ ಹೋಗಿ ನೀನು ಕದಳಿವನದಲ್ಲಿ ಈ ರೀತಿ ನೀನು ಧ್ಯಾನ ಮಾಡೋ, ನೀನು ಶಿವನನ್ನು ಸೇರ್ತೀಯ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಹಾಗಾಗಿ ಅಕ್ಕ ಪರಮ ವೈರಾಗ್ಯಮೂರ್ತಿಯಾಗಿ ಮೊಟ್ಟ ಮೊದಲು ಈ ಶಿವಶರಣರ ಗುಂಪಿನಲ್ಲಿ ಮೊದಲು ಇದಾಗಿದ್ದು ಅಕ್ಕನಿಗೇನೇನೆ. ಆಮೇಲೆ ಹೇಳ್ತಾರೆ, ಆಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ ಶರಣರೊಡನೆ ಚೆನ್ನಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯುಳ್ಳನ್ನಕ್ಕರ ಅಂಗಸುಖಿಗಳ ಸಂಘದಲ್ಲಿ ದಿನ ಕಳೆವೆನು ಲಿಂಗಸುಖಿಗಳ ಸಂಘದಲ್ಲಿ ದಿನ ಕಳೆವೆನು ಅಂತಾರೆ. ಅಂದರೆ ನೀ ಕೊಟ್ಟ ಆಯಸ್ಸು ಅಂತ ಒಂದಿದೆ, ಆ ಆಯಸ್ಸು ಇರೋವರೆಗೂ ಕೂಡ ನಾನು ಇರಲೇಬೇಕಾಗತ್ತೆ. ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾರಿಗೂ ಶ್ರೇಯಸ್ಕರ ಅಲ್ಲ. ಅವನು ಕೊಟ್ಟಂತಹ ಒಂದು ಆಯಸ್ಸೇನಿದೆ ಅಲ್ಲಿವರೆಗೆ ನಾವು ಬದುಕಿರಲೇಬೇಕಾಗತ್ತೆ. ಹೇಗೆ ಬದುಕ್ತೀನಿ ಅಂತ ಅಕ್ಕ ಹೇಳ್ತಾರೆ. ಶಿವನನ್ನು ಅರಿತ ಶರಣರ ಜೊತೆ ಆಡ್ತಾ ಹಾಡುತ್ತಾ ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ತಾ ನಾನು ಕೂಡ ಏನಾದರೂ ಶಿವನ ಬಗ್ಗೆ ಹೇಳ್ತಾ ಆವಾಗ ಸರಳ ಸಮ್ಮೇಳನದಲ್ಲಿ ನಾನು ಇರ್ತೇನೆ, ಕಳೀತಾ ಇದ್ದೇನೆ ನಾನು ಜೀವನನ. ಇದೇ ರೀತಿ ನಾನು ಕಳೀತೇನೆ. ಯಾಕೆಂದರೆ ನಿನ್ನ ದರ್ಶನ ನನಗಿನ್ನೂ ಆಗಿಲ್ಲ, ಆದರೆ ನಾನು ನನ್ನ ಜೀವಿತವನ್ನು ಮುಕ್ತಾಯ ಮಾಡಲಿಕ್ಕೆ ನನಗೆ ಸಿದ್ಧ ಇಲ್ಲ. ನೀನು ಕೊಟ್ಟಷ್ಟು ಜೀವನ ನಾನು ಜೀವಿಸಲೇಬೇಕು. ಅದರಿಂದ ನಾನು ಹೇಗೆ ಬದುಕ್ತೀನಿ ಅಂದರೆ ನಿನ್ನ ಹಾಡನ್ನು ಹಾಡ್ತಾ ನಿನ್ನ ವಚನವನ್ನು ಕೇಳ್ತಾ ಶರಣರ ಗುಂಪಿನಲ್ಲಿ ನಾನು ಅವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ತಾ ಕಾಲ ಕಳಿತೀನಿ ಅಂತಾರೆ. ಶಿವಕೊಟ್ಟ ಆಯಸ್ಸನ್ನು ಸತ್ಸಂಗದಲ್ಲಿದ್ದುಕೊಂಡು ಸರಿಯಾದ ಜೀವನ ನಾನು ನಡೆಸ್ತೇನೆ ಅಂತ ಅಕ್ಕ ಚೆನ್ನಮಲ್ಲಿಕಾರ್ಜುನನಿಗೆ ಹೇಳ್ತಾರೆ. ಅಂದರೆ ಇನ್ನೇನು ಎಲ್ಲ ಬಂಧನವೂ ಇಲ್ಲ, ಆದರೆ ನೀನು ನನಗೆ ಕರುಣೆ ತೋರಿಸೋವರೆಗೂ ನಾನೇನು ಮಾಡೋಕ್ಕಾಗಲ್ಲ, ಆದರೆ ನಾನು ಆಯಸ್ಸನ್ನು ಕಳ್ಕೊಳ್ಳಲ್ಲ, ನಾನು ಶರಣರ ಸಂಘದಲ್ಲಿದ್ದು ನಾನು ನಿನ್ನನ್ನು ಕಾಯ್ತೇನೆ ಅಂತ ಅಕ್ಕ ಹೇಳ್ತಾರೆ. ಅಂದರೆ ಎಲ್ಲರೂ ಮಾಡಬೇಕಾಗಿರೋದು ಇದೇನೇನೆ ಏನು ಅಂತ ಹೇಳಿದ್ರೆ ಸದಾ ಸತ್ಸಂಗದಲ್ಲಿ ಇರಬೇಕು. ಸತ್ಸಂಗದಲ್ಲಿದ್ದರೆ ಮನಸ್ಸು ಬೇರೆ ಕಡೆ ಹರಿದು ಹಂಚಿ ಹೋಗೋದು ನಿಲ್ಲತ್ತೆ. ಸದಾಕಾಲ ಏಕಚೈತನ್ಯದ ದೇವರ ಚಿಂತನೆಯಲ್ಲಿದ್ದಾಗ ಮನಸ್ಸು ಏಕಾಗ್ರ ಆಗುತ್ತೆ, ಬೇರೆ ಕಡೆಗೆ ಹರಿಯೋದಿಲ್ಲ. ಹಾಗಿದ್ದಾಗ ಸಾಧನೆ ಮುಂದುವರಿಯುತ್ತೆ, ಆಧ್ಯಾತ್ಮದ ಹಾದಿಯಲ್ಲಿ ಮುನ್ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಸರಿಯಾದ ನಂಬಿಕೆ ಅಥವಾ ಸರಿಯಾದ ದೃಷ್ಟಿಕೋನ ನಮಗೆ ಸಹಾಯ ಮಾಡುತ್ತೆ. ಎಲ್ಲೆಲ್ಲೂ ಆ ದೇವರನ್ನು ಕಾಣುವ ಸ್ಥಿತಿ ಬಂದರೆ ಮುಕ್ತಿಯ ಹತ್ತಿರಕ್ಕೆ ಹೋಗ್ಬೋದು. ಅದೇ ನಮ್ಮೆಲ್ಲರ ಗುರಿಯಾಗಿದೆ. ಭಗವಾನ್ ಬುದ್ಧರು ತಿಳಿಸಿದಂತಹ ಸರಿಯಾದ ನಂಬಿಕೆಯ ಬಗ್ಗೆ ಇನ್ನೂ ಅನೇಕ ಶರಣರ ವಚನಗಳಿದೆ, ಬೇಕಾದಷ್ಟಿದೆ. ಆದರೆ ಒಂದು ಗಂಟೆಯ ಹೊತ್ತಿನಲ್ಲಿ ಎಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಕೆಲವನ್ನು ಬಹಳ ಮುಖ್ಯವಾಗಿ ನಮಗೆ ಈ ಸರಿದಾರಿ ತೋರಿಸುವಂತಹ ಕೆಲವು ವಚನಗಳನ್ನು ಮಾತ್ರ ನಾನು ಹಾಕ್ಕೊಂಡಿದ್ದೇನೆ, ಕೆಲವನ್ನು ಮಾತ್ರವೇ ಹೇಳಿದ್ದೇನೆ. ಈ ದೃಷ್ಟಿಕೋನ, ಈ ನಂಬಿಕೆ, ಈ ಅರಿವು ಎಲ್ಲರೂ ಕೂಡ ಗಳಿಸ್ಕೊಳ್ಳೇಬೇಕಾಗಿರುವಂತಹ ಅರಿವು. ಬುದ್ಧರ ಮೊಟ್ಟ ಮೊದಲನೆಯ ಒಂದು ಅಂಗ ಸರಿಯಾದ ದೃಷ್ಟಿಕೋನ. ಅದರ ಬಗ್ಗೆ ನಾವು ಇದುವರೆಗೂ ಕೂಡ ತಿಳ್ಕೊಂಡ್ವಿ. ಶರಣರ ವಚನದಲ್ಲಿ ಏನು ಹೇಳಿದ್ದಾರೆ, ಬುದ್ಧರು ಏನು ಹೇಳಿದರು ಅನ್ನೋದನ್ನು ತಿಳ್ಕೊಂಡ್ವಿ. ಇನ್ನು ಉಳಿದ 7 ಅಂಗಗಳ ಬಗ್ಗೆ ಯಾವಾಗ ವೇಳೆ ಆಗುತ್ತೆ ಆವಾಗ ಶರಣರ ವಚನಗಳ ಮುಖಾಂತರ ಮತ್ತು ಬುದ್ಧರ ಬೋಧೆಯ ಮುಖಾಂತರ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಸಿಟಿ ಲಾಡ್ಜಿನ ಪದಾಧಿಕಾರಿಗಳಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದನ್ನು ವ್ಯಾಸಂಗ ಮುಕ್ತಾಯ ಮಾಡ್ತೇನೆ.